अखिल है सो हम आपे आप। बोध चाहि जागो स्मृति भजत राम निष्काम। सो मेरो है आत्मा आको करो प्रणाम। सो मेरो है आत्मा आको करो प्रणाम। जो सुख नित्य प्रकाश विभु नाम रूप आधार। मति न लखै जिहि मति लखै सो मैं शुद्ध अपार। सो मैं शुद्ध अपार। सो मैं शुद्ध अपार। पंडित पीताम्बर जी महाराज की जय। साधु निश्चलदास जी महाराज की जय। शरणबसव स्वामी जी महाराज की जय। जय मंगलम जय पार्वती पद शिवहर महादेव। ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಇನ್ನು ಶ್ರೀಮತಿಯ ಶರಣಬಸವ ಸ್ವಾಮೀಜಿಯವರು ನಮಗೆಲ್ಲ ವೇದ ಸಂಬಂಧವಾದ ಮೋಕ್ಷದ ವಿಚಾರವನ್ನು ಹೇಳ್ತಾರೆ. ನಾವೆಲ್ಲರೂ ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ साधु निश्चलदास जी नमः. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ ಅವರ ಕೃತಿ 4ನೇ ತರಂಗ ಉತ್ತಮಾಧಿಕಾರಿಗೆ ಉಪದೇಶ 145ನೇ ವಿಷಯಾಂಕ. ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವು ಸಾಕ್ಷಿಯೇ ಇರುತ್ತದೆ. ದೋಹ 50. ಇದು ಅನಿರ್ವಚನೀಯ ಖ್ಯಾತಿಗೆ ಸಂಬಂಧಪಟ್ಟಂತಹ ಅಧ್ಯಯನ. ಅಂತಿಮ ಹಂತದಲ್ಲಿದ್ದೀವಿ. ಅನಿರ್ವಚನೀಯ ಖ್ಯಾತಿಯ ಒಂದು ಜ್ಞಾನದ ಫಲ ಪಡ್ಕೊಳ್ತಾ ಇದ್ದೀವಿ. ಇದರ ಫಲ ಏನಂತಂದ್ರೆ ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮದರ್ಶನ. ಎಲ್ಲಾ ಕಡೆ ಬ್ರಹ್ಮನನ್ನೇ ಕಾಣುವಂತ ಒಂದು ಶಕ್ತಿ. ಒಳಗೂ ಹೊರಗೂ ಎಲ್ಲ ಕಡೆ ಅವನೇ ಇದ್ದದ್ದನ್ನ ಕಾಣಬೇಕಾದ್ರೆ ಒಂದು ಸಣ್ಣ ಸಣ್ಣ ಹೆಜ್ಜೆಗಳನ್ನಿಡುವ ಮೂಲಕ ಎಲ್ಲವನ್ನು ಕಾಣುವ ಹಾಗೆ ಸಹಾಯ ಮಾಡ್ತಾ ಇದ್ದಾರೆ ಸಾಧು ನಿಶ್ಚಲದಾಸರು. ಅವ್ರೇನ್ ಹೇಳಿದ್ರು, ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಅಧಿಷ್ಠಾನ ಸಾಕ್ಷಿನೇ ಆದ ಅಂತ ಹೇಳಿದಾಗ ಶಿಷ್ಯ ಸಾಕಷ್ಟು ಪ್ರಯತ್ನ ಮಾಡಿ ನೋಡ್ತಾನೆ. ಸರ್ಪದ ಜ್ಞಾನ ಒಳಗದ, ಸರ್ಪದ ಕಲ್ಪಿತ ಅಧಿಷ್ಠಾನ ಅಂತಃಕರಣ ಒಳಗದ, ಸರ್ಪದ ನಿಜವಾದ ಅಧಿಷ್ಠಾನ ಸಾಕ್ಷಿ ಚೇತನ ಒಳಗದ. ಅವು ಎಲ್ಲ ಒಂದು ಲೈನ್ ಅದಾವ, ನಡೀತದ. ಮತ್ತೆ ಸರ್ಪ ಹೊರಗದ. ಸರ್ಪ ಹೊರಗಿದ್ಮೇಲೆ ಅದರದ್ದು ಕಲ್ಪಿತ ಅಧಿಷ್ಠಾನ ಹಗ್ಗ ಹೊರಗೆ ಅದ. ಅದರದ್ದು ನಿಜವಾದ ಅಧಿಷ್ಠಾನ ರಜ್ಜು ಉಪಯುಕ್ತ ಚೇತನನ್ನು ಹೊರಗದ. ಅವನ ಹಂಗ ನಾವು ಎರಡು ಅಧಿಷ್ಠಾನಗಳು ಬೇರೆ ಮಾಡಿ ತಿಳ್ಕೊಳ್ಳೋದಕ್ಕೆ ಸರಳ ಅದ. ಆದ್ರ ರಜ್ಜು ಉಪಯುಕ್ತ ಚೇತನ ಅನ್ನೋದೊಂದು ಅಧಿಷ್ಠಾನ, ಮತ್ತೆ
ಅಂತಃಕರಣದ ಸಾಕ್ಷಿ ಚೇತನವನ್ನು ಅಧಿಷ್ಠಾನ ಅಂತ ಎರಡಿರ್ಲಕ್ಕೆ ಸಾಧ್ಯ ಇಲ್ಲ. ಎರಡು ಸತ್ಯ ಇದ್ದು ಅಂತಂದ್ರೆ ಅದ್ವೈತ ಬಿದ್ದು ಹೋಗ್ತದೆ. ಒಂದೇ ಸತ್ಯ ಎರಡಾಗಿ ತೋರ್ಲಿಕ್ಕತ್ತದ. ಅದನ್ನ ಅರ್ಥ ಮಾಡಿಕೊಡೋದಕ್ಕೆ ಅವ್ರು ಏನ್ ಮಾಡ್ಯಾರ, ಎರಡಕ್ಕೂ ಸಾಕ್ಷಿ, ಹೊರಗಿನ ಸರ್ಪಕ್ಕ ಒಳಗಿರುವ ಸರ್ಪದ ಜ್ಞಾನಕ್ಕ ಎರಡಕ್ಕ ಸಾಕ್ಷಿ ಒಂದೇ ಅದಪ್ಪ ಅಧಿಷ್ಠಾನ ಅಂತ ಹೇಳಿದಾಗ ಶಿಷ್ಯ ಏನ್ ಹೇಳ್ತಾನ, ಹೊರಗೆ ತೋರುವ ಸರ್ಪಕ್ಕೆ ಒಳಗೆ ಇರುವ ಸಾಕ್ಷಿಯು ಅಧಿಷ್ಠಾನವಾಗಲು ಅದು ಹೇಗೆ ಸಾಧ್ಯ? ಅದು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನವೆಂದು ಹೇಳಿರಿ. ಹೊರಗೆ ತೋರುವ ಸರ್ಪಕ್ಕೆ ಒಳಗಿರುವ ಸಾಕ್ಷಿ ಅಧಿಷ್ಠಾನವಾಗಲು ಹೇಗೆ ಸಾಧ್ಯ? ಒಳಗಿರುವ ಅದು ಅಂದ್ರೆ ಒಳಗಿರುವ ಸಾಕ್ಷಿ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಅಂತ ಹೇಳ್ರಿ. ಇದಕ್ಕೆ ಸಾಕ್ಷಿಗೆ ನೀವು ಸರ್ಪಕ್ಕೆ ಅಧಿಷ್ಠಾನ ಅಂತ ಹೇಳ್ತೀರಿ, ಅದು ಹೆಂಗಾಗ್ತದ? ಮತ್ತೆ ಒಳಗೆ ತೋರುವ ಸರ್ಪದ ಜ್ಞಾನಕ್ಕೆ ಹೊರಗಿರುವ ರಜ್ಜು ಚೇತನ ಹೇಗೆ ಅಧಿಷ್ಠಾನವಾಗಲು ಸಾಧ್ಯ? ಅದು ಅಂತಂದ್ರೆ ರಜ್ಜು ಉಪಯುಕ್ತ ಚೇತನ. ರಜ್ಜು ಉಪಯುಕ್ತ ಚೇತನವು ಸರ್ಪಕ್ಕೆ ಅಧಿಷ್ಠಾನ ಮಾತ್ರ ಎಂದು ಹೇಳಿದೆ. ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಒಂದೇ ಅಧಿಷ್ಠಾನ ಎಂದು ಹೇಳುವುದು ಸಂಭವಿಸುವುದಿಲ್ಲ ಅಂತೇಳಿ ಶಂಕೆ ಮಾಡ್ಯಾನ. ಇದು ಎರಡಕ್ಕೂ ಒಂದೇ ಅದು ಹೆಂಗಾಗ್ತದ್ರಿ, ಅದರ ಅಧಿಷ್ಠಾನ ಬೇರೆ ಇದು ಅಧಿಷ್ಠಾನ ಬೇರೆ ಅಂತ ಹೇಳಿ ಈ ರೀತಿ ಹೇಳಿದ ಶಂಕೆ. ಈ ಎರಡು ತೆಗಿಬೇಕಾಗಿದೆ, ದ್ವೈತ ತೆಗೆದು ಅದ್ವೈತ ಮಾಡಬೇಕಾಗ್ಯದ. ಅದಕ್ಕೆ ಅದು ಯದ್ಯಪಿ ಹಿಂಗದ ನೋಡು ನನ್ನ ಸಂಖ್ಯೆ ಅಂತ ಅವ್ರು ಹೇಳ್ತಾರ. ಅದಕ್ಕೆ ತದ್ಯಪಿಗಾರ, ತದ್ಯಪಿ ಅಂದ್ರ ಅದು ಹಂಗಲ್ಲ ಹಿಂಗ ಅಂತೇಳಿ ಸದ್ಗುರುನಾಥ ತಿಳಿಸಿ ಹೇಳಕತ್ತನ. ನೀನು ಇಷ್ಟು ಪ್ರಕಾರ ಸಂಖ್ಯೆ ಮಾಡಿದಾಗ್ಯೂ ಅಂದ್ರೆ ಯದ್ಯಪಿಕಾರ ಅಂದ್ರೆ ಶಿಷ್ಯ, ತದ್ಯಪಿಕಾರ ಅಂದ್ರೆ ಗುರು. ರಜ್ಜುವಿನ ಸಮೀಪ ಎಲ್ಲೆಲ್ಲಿ ಯದ್ಯಪಿ ಅಂತ ಬರ್ತದೋ ಅದು ಶಿಷ್ಯನ ವಾಣಿ ಇರ್ತದೆ. ಅರ್ಜುನ ಉವಾಚ ಅಂತಾರಲ್ಲ ಹಂಗ. ತದ್ಯಪಿ ಅಂತಂದ್ರ ಶ್ರೀಕೃಷ್ಣ ಉವಾಚ ಅಂದ್ರೆ ಗುರು ಹೇಳಂಗೆ. ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣದ ಇದಮಾಕಾರ ವೃತ್ತಿ ಇರುವುದೋ, ನಿಮ್ಮ ವೃತ್ತಿ ಏನ್ ಮಾಡದ ರಜ್ಜುವಿನ ಸಮೀಪ ಹೋಗ್ಬಿಟ್ಟ. ಒಳಗಿಲಿಂದ ನಿಮ್ಮ ಅಂತಃಕರಣದ ವೃತ್ತಿ ಏನಾಗ್ಯದ, ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣದ ಇದಮಾಕಾರ ವೃತ್ತಿ ಇರುವುದೋ ಅದರಲ್ಲಿರುವ ಚೇತನದಲ್ಲಿ ಆಶ್ರಿತವಾಗಿರುವ ಆ ವೃತ್ತಿಯಲ್ಲಿ ಅಂತಂದ್ರ ನಿಮ್ಮ ಅಂತಃಕರಣದ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ರಜ್ಜುವಿನ ಸಮೀಪ ಹೋಗ್ಯದಲ್ಲ, ಆ ವೃತ್ತಿ ಒಳಗೆ ಒಂದು ಚೇತನ ಅದ, ವೃತ್ತಿ ಉಪಯುಕ್ತ ಚೇತನ. ಆ ವೃತ್ತಿ ಉಪಯುಕ್ತ ಚೇತನದಲ್ಲಿ ಆಶ್ರಿತವಾಗಿರುವ ಏನು ಅವಿದ್ಯೆ. ಆ ಅವಿದ್ಯೆಯು ಸರ್ಪಾಕಾರ ಮತ್ತು ಜ್ಞಾನಾಕಾರ ಪರಿಣಾಮವನ್ನು ಹೊಂದುತ್ತದೆ. ವೃತ್ತಿ ಒಳಗ ಒಂದು ವೃತ್ತಿ ಉಪಯುಕ್ತ ಚೇತನ ಅಲ್ಲ. ವೃತ್ತಿ ಏನ್ ಮಾಡ್ಯದ, ಸರ್ಪದ ರಜ್ಜುವಿನ ಸಮೀಪ ಹೋಗ್ಬಿಟ್ಟದ. ನಿಮ್ಮ ವೃತ್ತಿ ರಜ್ಜುವಿನ ಸಮೀಪ ಹೋಗ್ಯದ, ಅಲ್ಲಿ ಬೆಳಕಿಲ್ಲ. ಬೆಳಕಿಲ್ಲದಕ್ಕೆ ಏನಾಗ್ಯದ, ಅವಿದ್ಯೆ ಕೆಲಸ ಮಾಡಕತ್ತದ. ಅದು ಅವಿದ್ಯೆ ಎಲ್ಲಿ ಅದಪ್ಪ, ಅವಿದ್ಯೆ ಶೋಭೆಗೊಳಗಾಗ್ಯದ ಅಂದ ಕೂಡ್ಲೇನೆ ಎಲ್ಲಿ ಅದ ಅವಿದ್ಯೆ ಅಂತಂದ್ರ ನಿಮ್ಮ ವೃತ್ತಿ ಉಪಯುಕ್ತ ಚೇತನದೊಳಗ. ಆ ವೃತ್ತಿ ಉಪಯುಕ್ತ ಚೇತನದೊಳಗಿರುವ ಅವಿದ್ಯೆ ಒಳಗೆ ಏನಾಗ್ಯದ, ಒಂದು ಅದೇ ಪರಿಣಾಮ ಹೊಂದಿ ಸರ್ಪಾಕಾರ ಮತ್ತು ಜ್ಞಾನಾಕಾರ ಪರಿಣಾಮವನ್ನು ಹೊಂದುತ್ತದೆ. ಈ ವಾಕ್ಯ ಸರಿಯಾಗಿ ತಿಳ್ಕೊರಿ. ಮಂದಗತ್ತಲೆಯಲ್ಲಿ ಹೋಗುವಾಗ ಬೆಳಕು ಇಲ್ಲ, ಕತ್ತಲೂ ಇಲ್ಲ, ಮೀಡಿಯಂ ಇದ್ರಾಗ ಏನಾಗ್ಯದ, ಒಂದು ಹಗ್ಗ ಇರ್ತದ. ಅದು ಹಗ್ಗ ಅಂತ ಗೊತ್ತಾಗಲ್ಲ. ಹಂಗಂಗ ಇದು ಏನ್ ಮಾಡ್ಯಾನ ಇವ, ತುಳಿದಾನು ಏನ್ ಮಾಡ್ಯಾನ, ಒಟ್ಟು ಕಣ್ಣಿಗೆ ಕಂಡದ, ಸ್ಪರ್ಶಕ್ಕೆ ಬಂದದೋ ಏನು ಕಣ್ಣಿಗೆ ಕಂಡದೋ, ಅದು ಏನಾಗ್ಯದ ಹಗ್ಗ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೆ ಅವಿದ್ಯೆ, ಬೆಳಕಿಲ್ಲದಕ್ಕೆ ಹಗ್ಗ ಅಂತ ಗೊತ್ತಿಲ್ಲ. ಅದಕ್ಕೆ ಹಗ್ಗದ ಅಜ್ಞಾನ ಅಂತಾರೆ, ರಜ್ಜುವಿನ ಅಜ್ಞಾನ. ಅದೇ ರಜ್ಜುವಿನ ಅವಿದ್ಯೆ.
ಅದು ಎಲ್ಲಿದಪ್ಪ ಅಂತಂದ್ರೆ ನಿಮ್ಮ ವೃತ್ತಿ, ಅಂತಃಕರಣದ ವೃತ್ತಿ ನೇತ್ರದ್ವಾರ ಆ ರಜ್ಜುವಿನ ಸಮೀಪ ಹೋಗ್ಯದ. ಆ ಬೆಳಕಿಲ್ಲದಕ್ಕ ರಜ್ಜುವಿನ ಆವರಣ ಭಂಗ ಮಾಡ್ಲಕ್ಕ ಆಗ್ಲಾರ್ದಕ್ಕೆ ಏನಾಗ್ಯದ, ಹಗ್ಗದ ಜ್ಞಾನ ಆಗ್ಯದ್ರ ಬದಲಿಗೆ ಹಗ್ಗದ ಅಜ್ಞಾನ ಆಗಿದೆ. ಅದು ಹಗ್ಗದ ಅಜ್ಞಾನನೇ ಅವಿದ್ಯೆ. ಎಲ್ಲಿದ ನಿಮ್ಮ ವೃತ್ತಿ ಉಪಹಿತ ಚೇತನ ಅಂತ ನಿಮ್ಮ ವೃತ್ತಿ ಒಳಗಾದ. ಆ ಉಪಹಿತ ಚೇತನದ ಒಳಗ ಆಶ್ರಯದಲ್ಲಿ ಈ ಹಗ್ಗದ ಅಜ್ಞಾನ ಅವಿದ್ಯೆ ಅಂತ ಅದು ಏನ್ ಮಾಡಿಬಿಡ್ತದ, ಒಂದ್ ಕೆಲಸ ಮಾಡ್ತದ. ಏನು, ಈ ತರ ಉದ್ದಕ ದುಂಡಿಗೆ ಇರೋಂತ ವಸ್ತು ಅನೇಕ ಅದಾವ. ಈಗ ಈ ವಸ್ತು ನೋಡಿದ್ರ ಹಾವ ನಂಗೆ ಅನಿಸ್ಲಕತ್ತದ ಅಂತೇಳಿ ಅದು ಹಾವ ಅಂತ ಡಿಕ್ಲೇರ್ ಮಾಡ್ಬಿಡ್ತದ. ಹಾವದ ಅಂತೇಳಿ ಹಾವ ಇದ್ದಕ್ಕೆ ಅದೇನಾಗ್ತದ, ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣದ ಇದಮಾಕಾರ ವೃತ್ತಿ, ಅಂತಃಕರಣ ಇನ್ನ ಈಗ ಸದ್ಯಕ್ಕೆ ಇದಮಾಕಾರ ಅಂತ ಇಟ್ಕೊಳಕ್ ಹೋಗ್ಬೇಡ್ರಿ, ವೃತ್ತಿ ಅಂತ ಕೊಡ್ರಷ್ಟೆ. ವೃತ್ತಿ ಇರುವುದು ಇದಮಾಕಾರ ಮುಂದೆ ಹೋಗ್ತದೆ, ಮುಂದೆ ಬರ್ತದೆ. ಅದು ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣದ ವೃತ್ತಿ ಇರುವುದು. ನಮ್ಮ ವೃತ್ತಿ ಹೋಗಿ ಅಲ್ಲದಲ್ಲ, ಆ ವೃತ್ತಿಯಲ್ಲಿರುವ, ಅದರಲ್ಲಿರುವ ಅಂದ್ರೆ ಆ ವೃತ್ತಿಯಲ್ಲಿರುವ ಚೇತನದ ಆಶ್ರಿತವಾಗಿರುವ, ಆ ವೃತ್ತಿಯಲ್ಲಿರುವ ಚೇತನದಲ್ಲಿ ಆಶ್ರಿತವಾಗಿರುವ ಅವಿದ್ಯೆಯು ಸರ್ಪಾಕಾರ ಮತ್ತು ಜ್ಞಾನಾಕಾರ ಪರಿಣಾಮವನ್ನು ಹೊಂದುತ್ತದೆ. ಈ ವಾಕ್ಯ ಬರ್ಕೊಡ್ರಿ, ಈ ವಾಕ್ಯ ಬರ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಅದು. ತಥಾಪಿ ಗುರುವಾಕ್ಯ ಇದು. ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣ ವೃತ್ತಿ ಇರುವುದೋ, ರಜ್ಜುವಿನ ಸಮೀಪ ಹೋಗ್ಯದ ನಿಮ್ಮ ವೃತ್ತಿ, ಅಂತಃಕರಣದ ವೃತ್ತಿ. ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣದ ವೃತ್ತಿ ಇರುವುದೋ, ಸಮೀಪ ಹೋಗಿ ಇದೇ ಇದೆ, ಏನಾಗ್ಯದ ಇರುವುದೋ ನಾಮ ಹಾಕಿ ಅದರಲ್ಲಿರುವ, ಅದರಲ್ಲಿರುವ ಅಂದ್ರೆ ಆ ವೃತ್ತಿಯಲ್ಲಿ ಇರುವ, ಆ ವೃತ್ತಿಯಲ್ಲಿ ಇರುವ ಚೇತನ ಅಂದ್ರೆ ಎಂತ ಚೇತನ, ರಜ್ಜು ಉಪಹಿತ ಚೇತನ. ಆ ವೃತ್ತಿಯಲ್ಲಿ ಇರುವ ಚೇತನದಲ್ಲಿ ಅಂದ್ರೆ ರಜ್ಜು ಉಪಹಿತ ಚೇತನದಲ್ಲಿ ಆಶ್ರಿತವಾಗಿರುವ ಅವಿದ್ಯೆಯು ಸರ್ಪಾಕಾರ ಮತ್ತು ಜ್ಞಾನಾಕಾರ ಪರಿಣಾಮವನ್ನು ಹೊಂದುತ್ತದೆ. ಪರಿಣಾಮ ಅವಿದ್ಯೆಯ ಪರಿಣಾಮ. ಸರ್ಪಾಕಾರ ಮತ್ತು ಸರ್ಪದ ಜ್ಞಾನಾಕಾರದ ಪರಿಣಾಮ ಹೊಂದುತ್ತದೆ. ಪಕ್ಕ ತಿಳಿತಾ ಇದೆ ಹೆಂಗ್ ವ್ಯಾಖ್ಯಾನ ಆಗ್ತದಂತ, ಅವಿದ್ಯೆ ಹೆಂಗ್ ಪರಿಣಾಮ ಹೊಂದುತ್ತದೆ ಅಂತ ಹೇಳಕತ್ತಾರ. ಈಗ ನಿಮ್ಮ ವೃತ್ತಿ ಏನ್ ಮಾಡಿದ, ರಜ್ಜುವಿನ ಸಮೀಪ ಹೋಗ್ಯ. ರಜ್ಜುವಿನ ಸಮೀಪ ಹೋದಾಗ ಆ ವೃತ್ತಿ ಏನ್ ಮಾಡ್ಯದ, ಬೆಳಕಿಲ್ಲದಕ್ಕ ರಜ್ಜುವಿನ ಆವರಣ ಭಂಗ ಮಾಡ್ಲಿಕ್ಕೆ ಆಗಿಲ್ಲ. ಅದು ರಜ್ಜುವಿನ ಆಕಾರ ತಾಳಲಕ್ಕೆ ಆಗಿಲ್ಲ. ರಜ್ಜುವಿನ ಆಕಾರ ತಾಳಲಕ್ಕೆ ಆಗಿಲ್ಲ ಅಂದ ಕೂಡ್ಲೇನೆ ಏನಾಗ್ಯದ, ಆ ವೃತ್ತಿ ಉಪಹಿತ ಚೇತನದಲ್ಲಿ ಇರುವ ಆಶ್ರಿತವಾಗಿರುವ ಏನಾಗ್ಯದ ಅವಿದ್ಯೆಯು ಅದರ ಒಂದು ವೃತ್ತಿಯೊಳಗೆ ಒಂದು ಉಪಹಿತ ಚೇತನ ಆದಲ್ಲ,
ಆ ಉಪಯುಕ್ತ ಚೇತನದಲ್ಲಿ ಆಶ್ರಿತವಾಗಿರುವ ಅವಿದ್ಯೆಯು ಏನಾಗ್ಯದ, ಎರಡು ಭಾಗ ಆಗ್ಯದ. ಒಂದು ಸರ್ಪಾಕಾರ ಆಗ್ಯದ, ಇನ್ನ ಒಂದು ಸರ್ಪದ ಜ್ಞಾನಾಕಾರವಾಗಿ ಪರಿಣಾಮವನ್ನು ಹೊಂದುತ್ತದೆ. ಇದು ಪೂರ ತಿಳಿತ, ಈ ವಾಕ್ಯ ಸಂಪೂರ್ಣ ಬರ್ಕೊಂಡಿರ, ಸಂಪೂರ್ಣ ತಿಳಿತ. ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣ ವೃತ್ತಿ ಇರುವುದೋ ಅದರಲ್ಲಿರುವ ಚೇತನದಲ್ಲಿ ಆಶ್ರಿತವಾಗಿರುವ ಅಂತಂದ್ರೆ ರಜ್ಜು ಉಪಯುಕ್ತ ಚೇತನದಲ್ಲಿ ಆಶ್ರಿತವಾಗಿರುವ ಅವಿದ್ಯೆಯು ಸರ್ಪಾಕಾರ ಮತ್ತು ಸರ್ಪದ ಜ್ಞಾನಾಕಾರವಾಗಿ ಪರಿಣಾಮವನ್ನು ಹೊಂದುತ್ತದೆ. ಇದು ಸ್ವಚ್ಛ ಬರ್ಕೊಂಡ್ರ, ಇದು ಸರಿಯಾಗಿ ಅರ್ಥ ಆಯ್ತಾ? ಇದು ಫೌಂಡೇಶನ್ ವಾಕ್ಯ. ಇದು ರಜ್ಜುವಿನ ಸಮೀಪ ಪ್ರಾಪ್ತವಾಗಿರುವ ಅಂತಾರೆ ಬರ್ಕೊಳ್ರಿ, ಇಲ್ಲಂದ್ರ ರಜ್ಜುವಿನ ಸಮೀಪ ಹೋಗಿರುವ ಅಂತ ಬರೀರಿ. ಪೂರ್ತಿ ಸಮೀಪ ಹೋಗ್ಯದ. ಈಗ ಕನ್ನಡಿ ಒಳಗೆ ನಿಮ್ಮ ಪ್ರತಿಬಿಂಬ ಕಾಣಬೇಕಾದ್ರೆ ಹೆಂಗ್ ಮಾಡ್ತೀರಿ ನೀವು? ದೂರ ಎಲ್ಲಾರು ನಿಂದಿರ್ತೀರ, ಕನ್ನಡಿ ಸಮೀಪ ಹೋಗ್ತೀರ. ನಿಮ್ಮ ಮುಖ ಕನ್ನಡಿ ಸಮೀಪ ಹೋಯ್ತೀರ, ದೂರ ಎಲ್ಲಾರು ನಿಂತು ನೋಡ್ತೀರ. ಸಮೀಪ ಹೋಯ್ತಿರಲ್ಲ ನಿಮ್ಮ ಮುಖ. ಹಂಗ ಏನಾಗ್ಯದ, ವೃತ್ತಿ ಸಮೀಪ ಹೋಗ್ಬಿಟ್ಟದ. ಅದರ ಸಮೀಪ ಅಲ್ಲಿ ಏನೋ ಕತ್ತಲಾಗ ಒತ್ತು ಬಿದ್ದದಲ್ಲ, ಆ ಒತ್ತಿನ ಸಮೀಪ ಹೋಗ್ಯಾರ. ರಜ್ಜುವಿನ ಸಮೀಪ ಹೋಗಿರುವ ಪ್ರಾಪ್ತವಾದ, ಅದು ಬಹಳ ತಲೆ ಕೆಡಿಸೋಕೆ ಹೋಗ್ಬಾರ್ದು. ರಜ್ಜುವಿನ ಸಮೀಪ ಹೋಗಿರುವ ಅಂತಃಕರಣದ ವೃತ್ತಿ, ರಜ್ಜುವಿನ ಸಮೀಪ ಹೋಗಿರುವ ಯಾವ ಅಂತಃಕರಣದ ವೃತ್ತಿ ಇರುವುದೋ, ರಜ್ಜುವಿನ ಸಮೀಪ ಹೋಗಿರುವ ಯಾವ ಅಂತಃಕರಣದ ವೃತ್ತಿ ಇರುವುದೋ ಆ ವೃತ್ತಿಯಲ್ಲಿರುವ ಉಪಯುಕ್ತ ಚೇತನದಲ್ಲಿ ಅಥವಾ ಅದರಲ್ಲಿರುವ ಅಂತಂದ್ರೆ ಅದರಲ್ಲಿ ರಜ್ಜುನಲ್ಲೋ ಇದ್ರೊಳಗೋ ನಿಮ್ಮ ವೃತ್ತಿ ಒಳಗೋ ಗೊತ್ತಾಗಂಗಿಲ್ಲಲ್ಲ, ಅದಕ್ಕೆ ಕ್ಲಿಯರ್ ಆಗಿ ಬರ್ಕೋಬೇಕು. ಆ ವೃತ್ತಿಯಲ್ಲಿ ಇರುವ ವೃತ್ತಿ ಉಪಯುಕ್ತ ಚೇತನದಲ್ಲಿ ಆಶ್ರಿತವಾಗಿರುವ ಆ ವೃತ್ತಿಯಲ್ಲಿರುವ ಇದು ಯಾವುದು ವೃತ್ತಿ ಉಪಯುಕ್ತ ಚೇತನದಲ್ಲಿ ಆಶ್ರಿತವಾಗಿರುವ ಅವಿದ್ಯೆಯು ಸರ್ಪಾಕಾರ ಮತ್ತು ಜ್ಞಾನಾಕಾರವಾಗಿ ಪರಿಣಾಮವನ್ನು ಹೊಂದುತ್ತದೆ. ರಜ್ಜು ಉಪಯುಕ್ತ ಚೇತನ ಅಲ್ಲ, ವೃತ್ತಿ ಉಪಯುಕ್ತ ಚೇತನ. ರಜ್ಜು ಎಲ್ಲದ ಇಲ್ಲಿ ಅದರಲ್ಲಿರುವಂತ ವೃತ್ತಿ ಉಪಯುಕ್ತ ಚೇತನ, ರಜ್ಜು ಉಪಯುಕ್ತ ಚೇತನ ಅಲ್ಲ. ವೃತ್ತಿ ಉಪಯುಕ್ತ ಚೇತನ, ವೃತ್ತಿ ಒಳಗದ ಅದು ಅವಿದ್ಯೆ. ಪೂರ ಏನ್ ಬರ್ಕೊಂಡಿರಿ ಹೇಳ್ರಿ ಒಂದ್ಸಾರಿ. ರಜ್ಜುವಿನ ಸಮೀಪ ಹೋಗಿರುವ ಅಥವಾ ಪ್ರಾಪ್ತವಾದ ಯಾವ ಅಂತಃಕರಣದ ವೃತ್ತಿ ಇರುವುದೋ, ಇಷ್ಟು ಬರ್ದಿರಿ. ಅದರಲ್ಲಿರುವ ಅಂತಂದ್ರೆ ಯಾವುದು? ಅಂತಃಕರಣ ವೃತ್ತಿ. ಅದೇ ವೃತ್ತಿಯಲ್ಲಿರುವ ಅಥವಾ ಅಂತಃಕರಣ ಉಪಯುಕ್ತ ಚೇತನದಲ್ಲಿ ಇರುವ ಅಥವಾ ವೃತ್ತಿಯಲ್ಲಿ ಇರುವ ಆ ವೃತ್ತಿಗೆ ಏನಂತಾರಂದ್ರೆ ಇದಮಾಕಾರ ಅಂತಾರ. ವೃತ್ತಿ
ವೃತ್ತಿಗೆ ಇದಮಕಾರ ಅಂತಾರೆ. ಚೇತನದಲ್ಲಿ ಆಶ್ರಿತವಾಗಿರುವ ವೃತ್ತಿ ಉಪಯುಕ್ತ ರಜ್ಜು ಅಲ್ರಿ, ವೃತ್ತಿ ಉಪಯುಕ್ತ ಚೇತನದಲ್ಲಿ ಆಶ್ರಿತ. ರಜ್ಜು ಉಪಯುಕ್ತ ಚೇತನದಲ್ಲಿ ಆಶ್ರಿತ ಇಲ್ಲವು. ವೃತ್ತಿ ಉಪಯುಕ್ತ ಚೇತನದಲ್ಲಿ ಆಶ್ರಿತವಾಗಿರುವ ಅವಿದ್ಯೆಯು ಸರ್ಪಾಕಾರ ಮತ್ತು ಜ್ಞಾನಾಕಾರವಾಗಿ ಪರಿಣಾಮವನ್ನು ಹೊಂದುತ್ತದೆ. ಆ ವೃತ್ತಿ ಏನಂತಾರ, ಇದಮಾಕಾರ ವೃತ್ತಿ ಅಂತಾರೆ. ಇನ್ ಮುಂದೆ ನಿಮ್ಗೆ ಇದು ಅಂತೇಳಿ ತಿಳ್ಕೊತದಲ್ಲ, ವೃತ್ತಿ ಹೋಗಿ ಇದು ಅದು ಅದ ಇಡೀ ಜಗತ್ತಿನ ಎಲ್ಲ ವಸ್ತುಗಳನ್ನ ತಿಳ್ಕೊತದವು. ಅದಕ್ಕೆ ಅದು ಇದಮಕಾರ ಅಂತಾರವು. ಜಗತ್ತಿನ ಎಲ್ಲ ವಸ್ತುಗಳು ತಿಳ್ಕೋಬೇಕಾದ್ರ ಇದು ವೃತ್ತಿ ಬೇಕೇ ಬೇಕು. ಜಡ ವಸ್ತುಗಳನ್ನ ತಿಳ್ಕೋಬೇಕಾದ್ರೆ ಏನ್ ಬರ್ಕೊಂಡ್ರಿ? ಒಬ್ಬರಾಗ ಹೇಳ್ರಿ, ಕರೆಕ್ಟ್ ಆಗಿ ಏನ್ ಬರ್ಕೊಂಡ್ರಿ? ರಜ್ಜುವಿನ ಸಮೀಪ ಹೋಗಿರುವ ವೃತ್ತಿಯಲ್ಲಿರುವ ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಅವಿದ್ಯೆಯ ಆಶ್ರಯವಿರುವ ಸರ್ಪದ ಮತ್ತು ಸರ್ಪಾಕಾರ ಜ್ಞಾನಾಕಾರ ಒಂದು ಪರಿಣಾಮ ಹೊಂದುತ್ತದೆ. ನಿಮ್ಗೆ ಸ್ಪಷ್ಟ ಇಲ್ಲ, ಒಬ್ರು ಯಾರು ಸ್ಪಷ್ಟ ಬರ್ಕೊಂಡವ್ರು ಹೇಳ್ರಿ. ನೀವು ಬರ್ಕೊಂಡಿದ್ದು ನಿಮ್ಗೆ ತಿಳಿಗುತ್ತದೆ. ಅರ್ಜುನ ಸಮೀಪ ಯಾವ ಅಂತಃಕರಣ ವೃತ್ತಿ ಇರುವುದೋ ಅದರಲ್ಲಿರುವ ಅಂದ್ರೆ ಎದರಲ್ಲಿ ರಜ್ಜುವಿನ ಉಪಯುಕ್ತ ಚೇತನ. ಮತ್ತೆ ಹೊಲ್ಸ್ ಮಾಡ್ಕೊಂಡಿರ್ತೀರಿ. ರಜ್ಜುವಿನ ಉಪಯುಕ್ತ ಚೇತನ ಹೋಗ್ಯದ ಏನಲ್ಲಿ? ವೃತ್ತಿ ಉಪಯುಕ್ತ ಚೇತನ ಹೋಗ್ಯದ. ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣದ ವೃತ್ತಿ ಇರುವುದು ಆ ವೃತ್ತಿಯಲ್ಲಿರುವ ವೃತ್ತಿ ಉಪಯುಕ್ತ ಚೇತನದಲ್ಲಿ ಆಶ್ರಿತವಾಗಿರುವ ಅವಿದ್ಯೆಯು ಸರ್ಪಾಕಾರ ಮತ್ತು ಜ್ಞಾನಾಕಾರವಾಗಿ ಪರಿಣಾಮವನ್ನು ಹೊಂದುತ್ತದೆ. ಆ ವೃತ್ತಿಯಲ್ಲಿರುವ ಅಂದ್ರೆ ಅಂತ ಸೇರಿಸ್ಬೇಕು ನೀವು. ಆ ವೃತ್ತಿಯಲ್ಲಿರುವ ಅಂದ್ರೆ ವೃತ್ತಿ ಉಪಯುಕ್ತ ಚೇತನದಲ್ಲಿ ಅಂದ್ರೆ ಅನ್ನೋ ಒಂದು ಶಬ್ದ ಸೇರ್ತಾರೆ. ಈಗ ಬರಬರ ಆಗ್ತದೆ. ಹೋದ್ರೆ ಇನ್ನೊಂದ್ಸಾರಿ. ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣದ ವೃತ್ತಿ ಇರುವುದೋ ಆ ವೃತ್ತಿಯಲ್ಲಿರುವ ಅಂದರೆ ವೃತ್ತಿ ಉಪಯುಕ್ತ ಚೇತನದಲ್ಲಿ ಆಶ್ರಿತವಾಗಿರುವ ಅವಿದ್ಯೆಯು ಸರ್ಪಾಕಾರ ಮತ್ತು ಜ್ಞಾನಾಕಾರವಾಗಿ ಪರಿಣಾಮವನ್ನು ಹೊಂದುತ್ತದೆ. ಇಷ್ಟು ಸಾಕು, ಅವಿದ್ಯೆ ಪರಿಣಾಮ. ನೆಕ್ಸ್ಟ್, ರಜ್ಜುವಿನ ಸಮೀಪ ಯಾವ ಅಂತಃಕರಣದ ಇದಮಾಕಾರ ವೃತ್ತಿಗೆ ಇದಮಾಕಾರ ಅಂತ. ಇದಮಾಕಾರ ವೃತ್ತಿ ಎಂದರೆ ಅದಕ್ಕೆ ತಿದ್ದುಪಡಿ ಮಾಡ್ಕೊಂಡ್ರ ರಜ್ಜು ಉಪಯುಕ್ತ ಚೇತನ ಅನ್ನೋದು ನೀವೆಲ್ಲ ಏನೇನು ಗೊತ್ತೇನ್ರಿ? ರಜ್ಜು ಉಪಯುಕ್ತ ಚೇತನ ಅನ್ನೋದು ವೃತ್ತಿ ಉಪಯುಕ್ತ ಚೇತನ. ವೃತ್ತಿ ಉಪಯುಕ್ತ ಚೇತನದಲ್ಲಿ ಆಶ್ರಯಿತ ಪಡೆದ ಅವಿದ್ಯೆ ಅದ. ಚೇತನದೊಳಗೆ ಇರ್ತದ ಅವಿದ್ಯೆ ಯಾವಾಗ ನೋಡಿ. ಎದರ ಅವಿದ್ಯೆ ಅದು? ವೃತ್ತಿ ಉಪಯುಕ್ತ ಚೇತನದಲ್ಲಿ. ವೃತ್ತಿ ಉಪಯುಕ್ತ ಚೇತನದ ಒಳಗೆ ಆಶ್ರಯ ಪಡ್ಕೊಂಡದ ಅವಿದ್ಯೆ ಅಂತಿರಲ್ಲ. ಎದರ ಅವಿದ್ಯೆ ಅದು? ಅವಿದ್ಯೆ ಅಂದ್ರೆ ಎದರದು? ಅಜ್ಞಾನ. ಗೊತ್ತಿಲ್ಲದಿರುವಿಕೆ. ಎದ್ರ ಗೊತ್ತಿಲ್ಲದಿರುವಿಕೆ? ಮತ್ತು ಸರ್ಪದ ಜ್ಞಾನ ಗೊತ್ತಿಲ್ಲದಿರುವಿಕೆ. ಹಗ್ಗದ ಗೊತ್ತಿಲ್ಲದಿರುವಿಕೆ, ಹಗ್ಗದ ಅಜ್ಞಾನ. ರಜ್ಜುವಿನ ಗೊತ್ತಿಲ್ಲದಿರುವಿಕೆ, ಹಗ್ಗದ ಅವಿದ್ಯೆ, ಹಗ್ಗದ ಅವಿದ್ಯೆ. ಅದೇನು ಸರ್ಪದ್ದೋ ಏನೋ ರಜದ್ದು ಅದನ್ನು ಅನ್ನೋದು ಗೊತ್ತಿಲ್ಲದಿರುವಿಕೆ.
ಸರ್ಪ ಗೊತ್ತಿಲ್ಲದಿರುವಿಕೆ ಯಾಕೆ? ಸರ್ಪ ಪಕ್ಕ ಕಾಣ್ಲಿಕ್ಕತ್ತದು, ಹಗ್ಗದ ಗೊತ್ತಿಲ್ಲದಿರುವಿಕೆ. ಸರ್ಪ ಆದ ಇಲ್ಲ ಡೌಟ್ ಇಲ್ಲ, ಅದು ಹಗ್ಗ ಸರ್ಪ ಕಾಣ್ಲಿಕ್ಕತ್ತದಲ್ಲ, ಪಕ್ಕ ಕಾಣ್ಲಿಕ್ಕತ್ತದ. ಸರ್ಪಕಾರ ಹೌದು. ಸರ್ಪಾಕಾರ ಜ್ಞಾನಕ ಸರ್ಪ ಜ್ಞಾನ ಆಗೈತಂದ್ರ ಸರ್ಪಾಕಾರ ಆಗಿ ಜ್ಞಾನಕಾರ ಆಗೈತಂದ ಬೆಳಕ ಸರ್ಪಕಾರ ಹೌದೇ. ಹೌದು, ಹಗ್ಗದ ಗೊತ್ತಿಲ್ಲದಿರುವಿಕೆ, ಹಗ್ಗದ ಅಜ್ಞಾನ, ಅದೇ ಹಗ್ಗದ ಅವಿದ್ಯೆ. ಯಾರಿಗೋ ನೀವು ಕಾಯ್ತಿರ್ತೀರಿ, ರೋಡ್ನಾಗ ಕುಂತೀರಿ, ಏನೋ ಒಂದು ತರ್ಬೇಕಾಗ್ಯದ, ಅವರು ಹಿಂದ್ ಬಿದ್ದಾರ, ಅವ್ರು ಬರ್ತಾರಂತ ಕಾಯಕತ್ತೀರಿ. ಕಾಯ ಟೈಮ್ನೊಳಗ ಗಾಡಿ ಸೌಂಡ್ ಆಗ್ಲಕತ್ತದ. ಗಾಡಿ ಸೌಂಡ್ ಆಗ್ಲಕತ್ತದ ಅಂತಂದ್ರ ಅದೇ ನಿಮ್ಮದೇ ಗಾಡಿ ಇರ್ತದೆ, ಜಗತ್ತಿನ ತುಂಬ ಜಗ್ಗಿ ಗಾಡಿ ಇರ್ತಾವ. ಆದ್ರೂ ಅಲ್ಲಿ ನಿಮ್ಮವ್ರ ಯಾರೋ ನಿಮ್ಮವರೇ ಬರ್ಲಕತ್ತಾರ ಅಂತ ನಿಮ್ಗೆ ಅನಿಸ್ತಿರ್ತದಿಲ್ಲ. ಗಾಡಿ ಸೌಂಡ್ ಆಯ್ತಂದ್ರ ದೂರದಲ್ಲಿ ಗಾಡಿ ಸೌಂಡ್ ಆಗ ಅಕಸ್ಮಾತ್ ಆ ಸೌಂಡಿನ ಜೊತೆಗೆ ಒಂದ್ ಸ್ವಲ್ಪ ದೂರ ಅಸ್ಪಷ್ಟವಾದ ರೂಪನೂ ಕಾಣ್ಲಕತ್ತದಂತಂದ್ರ ಅದು ಏನಂತ ಗೊತ್ತಿಲ್ಲ, ಯಾರು ಬರ್ಲಕತ್ತಾರ ಅಂತ ಗೊತ್ತಿಲ್ಲ. ನಿಮ್ಗೇನ್ ಅನಿಸ್ತಿರ್ತದ? ಅವರು ನಮ್ಮವರೇ ಬರ್ಲಕತ್ತಾರ ಅಂತ ನಿಮ್ಗೆ ಅನಿಸ್ತಿರ್ತದೆ, ಅನಿಸ್ತದಿಲ್ಲ? ನಿಮ್ಗ ಸ್ಪಷ್ಟವಾಗಿ ಯಾವುದು ತಿಳಿಲಾರದಾಗ ಏನಾಗ್ತದ? ವೃತ್ತಿಗೆ ಕರೆಕ್ಟ್ ಆಗಿ ಇದೇ ವ್ಯಕ್ತಿ ಅಂತೇಳಿ ಗೊತ್ತಾಗ ತನಕ ಅಲ್ಲಿ ನಿಮ್ಮ ಅವಿದ್ಯೆ ಏನೇನೋ ಹೇಳ್ತಿರ್ತದ. ಆ ಅವಿದ್ಯೆ ಏನ್ ಮಾಡ್ತದ? ಆಕ್ಟಿವ್ ಆಗಿ ಏನೋ ಒಂದು ಹೇಳ್ಬಿಡ್ತು. ಹಗ್ಗದ ಜ್ಞಾನ ಆಗ್ಲಾರ್ದಕ್ಕ ಆವತ್ತು ಹೇಳ್ಬಿಟ್ಟದ. ಈಗ ಹೆಂಗ ನೋಡ್ರಿ, ಅದು ಅವಿದ್ಯೆ. ಎದರ ಅವಿದ್ಯೆ ಅಂದ್ರೆ ಹಗ್ಗದ ಅವಿದ್ಯೆ, ರಜ್ಜುವಿನ ಅವಿದ್ಯೆ. ರಜ್ಜುವಿನ ಗೊತ್ತಿಲ್ಲದಿರುವಿಕೆ, ಬ್ರಹ್ಮನ ಗೊತ್ತಿಲ್ಲದಿರುವಿಕೆಗಾಗಿ ಜಗತ್ತಿನೊಳಗೆ ನಾನಾ ರೀತಿಯ ನಾಮರೂಪಗಳನ್ನು ತೋರಿದ್ದೇ ಈ ಅವಿದ್ಯೆ. ಜಗತ್ತಿನೊಳಗೆ ನಾನಾ ವಿಧ ನಾಮರೂಪಗಳು ಎದರಿಂದ ಬಂದವು? ಅವಿದ್ಯೆಯಿಂದ ಬಂದವು. ಎಷ್ಟು ಬಂದು ಅವು? ಬ್ರಹ್ಮ ಗೊತ್ತಿಲ್ಲದು. ಬ್ರಹ್ಮ ಒಂದು ಗೊತ್ತಿದ್ರೆ ಸಾಕು, ಈ ಎಲ್ಲ ನಾಮರೂಪಗಳು ಹೋಗ್ಬಿಡ್ತಾವೆ. ಒಂದೇ ಒಂದು ಬ್ರಹ್ಮಾಕಾರ. ನೆಕ್ಸ್ಟ್, ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣದ ಇರಮಾಕಾರ ವೃತ್ತಿ ಇರುವುದೋ ಮೊದಲು ಆ ಸರ್ಪದ ಜ್ಞಾನವಾಗಬೇಕಾದರೆ, ಮೊದಲು ನಿಮಗೆ ಸರ್ಪದ ಜ್ಞಾನ ಆಗಬೇಕಾದ್ರೆ ಏನಾಗಬೇಕು? ಅಂತಃಕರಣ ವೃತ್ತಿಯು ರಜ್ಜು ದೇಶಕ್ಕೆ ಹೋಗಬೇಕಾಗುತ್ತದೆ. ಅದು ವಸ್ತುವಿಲ್ಲದ ಅಲ್ಲಿಗೆ ನಿಮ್ಮ ವೃತ್ತಿ ಹೋಗಬೇಕಾಗ್ತದೆ. ಅಲ್ಲಿ ಇದನ್ನೆಂಬ ಜ್ಞಾನವಾಗಬೇಕಾಗುತ್ತದೆ. ಅಲ್ಲಿ ಇದು ಆದ ಅಂತೇಳಿ ಒಂದು ಜ್ಞಾನ ಆಗಬೇಕಾಗ್ಯದ. ಆ ಅಂತಃಕರಣದ ಇದಮಾಕಾರ ವೃತ್ತಿಯೇ ಏನಿದೆಯಲ್ಲ, ಅದರಲ್ಲಿ ಚೇತನದ ಆಶ್ರಯದಲ್ಲಿ, ಅದರಲ್ಲಿರುವ ಅಂತಂದ್ರೆ ವೃತ್ತಿಯಲ್ಲಿರುವ ಚೇತನದ ಆಶ್ರಯದಲ್ಲಿ ಇರುವ ಎಂಥ ಚೇತನ? ಉಪಹಿತ ಚೇತನ. ಉಪಹಿತ ಚೇತನದ ಆಶ್ರಯದಲ್ಲಿರುವ ಅವಿದ್ಯೆಯು ಸರ್ಪಾಕಾರ ಪರಿಣಾಮವನ್ನು ಹೊಂದುತ್ತದೆ. ಇಷ್ಟಂತೂ ತಿಳಿದೋದಿಲ್ಲ. ಇದು ವೃತ್ತಿ ಪಾಯಿಂಟ್ ನಂಬರ್ 1 ಏನ್ ಬರ್ಕೋಬೇಕು? ವೃತ್ತಿ ಒಂದನೇ ಪಾಯಿಂಟ್. ಅದರ ಕೆಳಗೆ ಏನ್ ಬರ್ಕೋಬೇಕು? ವೃತ್ತಿ ಉಪಹಿತ ಚೇತನದಲ್ಲಿರುವ, ವೃತ್ತಿ ಉಪಹಿತ ಚೇತನದಲ್ಲಿರುವ ಅವಿದ್ಯೆಯ, ವೃತ್ತಿ ಉಪಹಿತ ಚೇತನದಲ್ಲಿರುವ ಅವಿದ್ಯೆಯ ಡ್ಯಾಶ್ ಡ್ಯಾಶ್ ಗುಣವು, ಯಾವ ಗುಣ ಅದು? ಗುಣ ಅಂಶವು ಸರ್ಪಕ್ಕೆ ಉಪಾದಾನ ಕಾರಣವಾಗಿರುತ್ತದೆ. ಏನ್ ಬರ್ಕೊತೀರಿ? ಸರ್ಪಕ್ಕೆ ಯಾವ ಗುಣ, ಅವಿದ್ಯೆಯ ಯಾವ ಗುಣ ಸರ್ಪಕ್ಕೆ ಉಪಾದಾನ ಕಾರಣವಾಗ್ಯದ?
ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಅವಿದ್ಯೆಯ ಡ್ಯಾಶ್ ಗುಣವು ಗುಣದ ಅಂಶವು ತಮೋ ಗುಣದ ಅಂಶವು ಸರ್ಪಕ್ಕೆ ಉಪಾದಾನ ಕಾರಣವಾಗಿದೆ. ಕರೆಕ್ಟ್ ತಿಳ್ಕೊಂಡಿರಿ ನೋಡಿ. ನೀವು 1ನೇ ಪಾಯಿಂಟ್ ಬರೆದ್ರೆ ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಅವಿದ್ಯೆಯ ತಮೋಗುಣದ ಅಂಶವು ಸರ್ಪಕ್ಕೆ ಉಪಾದಾನ ಕಾರಣವಾಗಿರುತ್ತದೆ. ಇದು ಒಂದು ವಾಕ್ಯ ಆಯಿತು. ಇನ್ನು 2ನೇ ವಾಕ್ಯ, ಅದೇ ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಏನ್ ಬರೀತೀರಿ? ಮುಂದಿನ ವಾಕ್ಯ ಸೆಕೆಂಡ್ ವಾಕ್ಯ ಬರಿಬೇಕಲ್ಲ. ಅದೇ ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಸತ್ವಗುಣದ ಅಂಶವು ಅದೇ ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಸತ್ವಗುಣದ ಅಂಶವು ಏನಾಗ್ಯದ? ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣವಾಗಿರುತ್ತದೆ. ಹೌದಾ? 2 ವಾಕ್ಯಗಳು ತಿಳಿದುವ ನೀವು ಬರ್ಕೊಂಡದ್ದು ಓದ್ರಿ ಒಂದ್ಸಾರಿ. ಕಾರಣವಾಗಿರುತ್ತದೆ. ಅದೇ ರೀತಿ ಅವ್ರದ್ದು ನೆಟ್ಟೆ ಸರಿಗಿಲ್ಲ, ಅವರು ಓದಿದ್ದು ಉಚ್ಚಾರ ಸ್ಪಷ್ಟ ಇರಂಗಿಲ್ಲ, ಅವರು ನೆಟ್ಟು ಸರಿಗಿಲ್ಲ. ಅವ್ರಿಗೆ ಮಾತಾಡ್ತಾ ಕಚ್ಚಿ ನೀವು ಗಪ್ ಕುಂದಿರ್ತೀರಿ. ಸ್ಪಷ್ಟವಾಗಿ ಯಾರು ಮಾತಾಡ್ತೀರಿ ಅವ್ರ ರೆಸ್ಪಾನ್ಸ್ ಕೊಡ್ರಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಅವಿದ್ಯೆಯು ತಮೋಗುಣದ ಅವಿದ್ಯೆಯ ತಮೋಗುಣದ ಅಂಶವು ಸರ್ಪಕ್ಕೆ ಉಪಾದಾನ ಕಾರಣವಾಗಿರುತ್ತದೆ. ಅರ್ಥ ಆಗಿದಿಲ್ರಿ ನಿಮಗೆ? ನೆಕ್ಸ್ಟ್, ಅದೇ ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಸತ್ವಗುಣದ ಉಪಾದಾನ ಅಂಶವು ಸತ್ವಗುಣದ ಅಂಶವು ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣವಾಗಿರುತ್ತದೆ. ಇದಾದ್ಮೇಲೆ ನಿಮ್ಮದು ನೆಟ್ ಬಂದ್ ಮಾಡ್ಕೊಡ್ರಿ. ನೆಟ್ ಅಲ್ಲ, ಯಾವುದದು ಆಡಿಯೋ ಬಂದ್ ಮಾಡ್ರಿ. ಮತ್ ಮುಂದಿಂದ ನೋಡ್ರಿ. ಸಾಕ್ಷಿ ಚೇತನದ ಆಶ್ರಿತದಲ್ಲಿ ಏನು ಅವಿದ್ಯೆ ಇದೆಯಲ್ಲ, ಎಂತ ಸಾಕ್ಷಿ ಅದು? ಅಂತಃಕರಣ ಉಪಯುಕ್ತ ಚೇತನ. ಅದರೊಳಗೇನು ಅವಿದ್ಯೆ ಇದೆಯಲ್ಲ, ಆ ಅವಿದ್ಯೆಯ ತಮೋಗುಣವೇ ಸರ್ಪಾಕಾರವಾಗಿದೆ. ಈಗೇನಾಯ್ತು? ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಅಂತ ಶಬ್ದ ಬಳಸಿದ್ರಿಲ್ಲ. ಈಗ ಇಷ್ಟ ತನಕ ಏನ್ ಬಳಸಿದ್ರು ಅವರು? ವೃತ್ತಿ ಉಪಯುಕ್ತ ಚೇತನದಲ್ಲಿ ಆಶ್ರಯವಾಗಿರುವ ಅಂತ ಶಬ್ದ ಬಳಸ್ಯಾರಿಲ್ಲ. ಈಗ ಅದು ವೃತ್ತಿ ಉಪಯುಕ್ತ ಚೇತನ ಎಲ್ಲಿದ್ ಬಂತದು? ವೃತ್ತಿ ಎಲ್ಲಿದ್ ಬಂತು? ಅಂತಃಕರಣದಿಂದ. ಮತ್ತು ಅಂತಃಕರಣದಾಗ ಏನಿತ್ತು?
ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಇತ್ತು. ಆ ಒಳಗಿರೋ ಸಾಕ್ಷಿ ಚೇತನನೇ ಹೊರಗೆ ಬಂದದ, ಒಳಗಿನ ಅಂತಃಕರಣನೂ ಹೊರಗೆ ಬಂದದ. ಹೊರಗೆ ಬಂದ ಏನಾಗ್ಯದ, ಅಂತಃಕರಣ ಹೋಗಿ ಏನ್ ಅನ್ಸ್ಕೊಂಡದ, ವೃತ್ತಿ ಅನ್ಸ್ಕೊಂಡದ. ಒಳಗಿರೋ ಸಾಕ್ಷಿ ಚೇತನನೇ ಹೊರಗೆ ಬಂದ ಏನ್ ಅನ್ಸ್ಕೊಂಡದ, ವೃತ್ತಿ ಉಪಯುಕ್ತ ಚೇತನ ಅನ್ಸ್ಕೊಂಡದ. ಹೌದಾ ಇಲ್ಲ? ಒಳಗಿನ ಸಾಕ್ಷಿ ಚೇತನನೇ ಹೊರಗೆ ಬಂದು ಒಳಗಿದ್ದಾಗ ಸಾಕ್ಷಿ ಚೇತನ ಅನಿಸ್ಕೊತದ, ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊತದ. ಅದು ಹೊರಗೆ ಬಂದು ಏನ್ ಅನಿಸ್ಕೊತದ, ಒಳಗಿದ್ದಾಗ ಏನ್ ಅನಿಸ್ಕೊತದ, ಸಾಕ್ಷಿ ಚೇತನ ಅನಿಸ್ಕೊತದ, ಅಂತಃಕರಣ ಉಪಯುಕ್ತ ಚೇತನ ಅನಿಸ್ಕೊತದ ಒಳಗಿದ್ದಾಗ. ಹೊರಗೆ ಬಂದು ಏನ್ ಅನಿಸ್ಕೊತದದು, ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊತದ. ಮತ್ತು ಕಲ್ಪಿತ ಅಧಿಷ್ಠಾನ ಯಾವುದು, ಅಂತಃಕರಣ ಅದಲ್ಲ. ಒಳಗಿದ್ದಾಗ ಅಂತಃಕರಣ ಅನಿಸ್ಕೊತದ, ಹೊರಗೆ ಬಂದಾಗ ವೃತ್ತಿ ಅನಿಸ್ಕೊತದ. ನಿಮ್ಮ ಅಂತಃಕರಣನೇ ಹೊರಗೆ ಬಂದಾಗ ವೃತ್ತಿ ಅನಿಸ್ಕೊತದ, ಒಳಗಿದ್ದಾಗ ಅಂತಃಕರಣ ಅನಿಸ್ಕೊತದ. ಮತ್ತ ನಿಮ್ಮ ಅಂತಃಕರಣದೊಳಗೆ ಉಪಯುಕ್ತ ಚೇತನ ಏನದಲ್ಲ, ಸಾಕ್ಷಿ ಚೇತನ, ಅದು ಒಳಗಿದ್ದಾಗ ಸಾಕ್ಷಿ ಚೇತನ ಅನಿಸ್ಕೊತದ. ಅದು ಹೊರಗೆ ವೃತ್ತಿ ಜೊತೆಗೆ ಹೊರಗೆ ಬಂದಾಗ ಏನ್ ಅನಿಸ್ಕೊತದದು, ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊತದ. ಇದೆಲ್ಲ ಹೇಳಿ ನಿನ್ನೆ. ಈಗ ಅನಿಸ್ಕೊತದಲ್ಲ, ಈಗ ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಬೇರೆ, ಮತ್ತ ಸಾಕ್ಷಿ ಚೇತನ ಅಂದ್ರೆ ಬೇರೆ ಅಂತ ಏನಾರ ಅರ್ಥ ಆಗಕತ್ತದ ನಿಮಗ? ಇಲ್ಲ 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 ಇಲ್ಲ, ಎರಡು ಒಂದೇ ಅನಿಸ್ತದೆ. ಮತ್ತ ವೃತ್ತಿ ನಿಮ್ಮ ಇದು ಬೇರೆ, ವೃತ್ತಿ ಬೇರೆ, ಅಂತಃಕರಣ ಬೇರೆ ಅಂತ ಅನಿಸ್ಲಕತ್ತದೇನು? ಇಲ್ಲ, ಒಳಗಿರೋ ಅಂತಃಕರಣನೇ ಹೊರಗೆ ಬಂದು ವೃತ್ತಿ ಆಗ್ಯದ. ಒಳಗಿರೋ ಉಪಯುಕ್ತ ಯಾವ್ದದು, ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನನೇ ಹೊರಗೆ ಬಂದು ವೃತ್ತಿ ಉಪಯುಕ್ತ ಚೇತನ ಆಗ್ಯದ. ಈಗ ಅಂತಃಕರಣ ನೀವು ಒಂದು ಬೇರೆ ಹೆಸರು ಕೊಟ್ಟಿರಿ ಹೊರಗೆ ಬಂದಾಗ, ಹೊರಗೆ ಒಳಗೆ ಓಡಾಡ್ತದದು ಅಂತಃಕರಣ, ಅದ್ರ ಜೊತೆಗೆ ಉಪಯುಕ್ತ ಚೇತನೂ ಇರ್ತದೆ. ಅದಕ್ಕೆ ಏನಂದ್ರೆ ಈಗ ಡೈರೆಕ್ಟ್ ಪ್ಲೇಟ್ ಚೇಂಜ್ ಮಾಡಿಬಿಟ್ರಿ. ಈಗ ಆ ಒಂದು ವೃತ್ತಿ ಉಪಹಿತ ಚೇತನ ಅಂದ್ರೆ ಅಂತಃಕರಣ ಉಪಹಿತ ಚೇತನ. ಸಮೀಕರಣ ಮಾಡಬೇಕೀಗ. ಅಂದ್ರೆ ಸಾಕ್ಷಿ ಚೇತನದ ಆಶ್ರಿತದಲ್ಲಿ ಏನು ಅವಿದ್ಯೆ ಇದೆಯಲ್ಲ, ಆ ಅವಿದ್ಯೆಯ ತಮೋಗುಣವೇ ಸರ್ಪಾಕಾರವಾಗಿದೆ, ಸತ್ವಗುಣವೇ ಸರ್ಪದ ಜ್ಞಾನಾಕಾರವಾಗಿದೆ ಅಂತೇಳಿ ಈ ಡೈಲಾಗಿಗೆ ಬಂದ್ರಿ. ಈಗ ಅವ್ರು ನೆಕ್ಸ್ಟ್ ಏನ್ ಮಾಡಿದ್ರು, ಇದು ಮುಂದಿನ ಬರ್ಕೊಳ್ರಿ. ವೃತ್ತಿ ಉಪಹಿತ ಚೇತನ ಅಂದ್ರೆ ವೃತ್ತಿ ಉಪಹಿತ ಚೇತನ ಅಂದ್ರೆ ಅಂತಃಕರಣ ಉಪಹಿತ ಚೇತನ ಅಂದ್ರೆ ಸಾಕ್ಷಿ ಚೇತನದ ಆಶ್ರಿತದಲ್ಲಿ ಏನು ಅವಿದ್ಯೆ ಇದೆಯಲ್ಲ, ಸಾಕ್ಷಿ ಚೇತನದ ಆಶ್ರಿತದಲ್ಲಿ ಏನು ಅವಿದ್ಯೆ ಇದೆಯಲ್ಲ, ಆ ಅವಿದ್ಯೆಯ ತಮೋಗುಣವೇ ಅವಿದ್ಯೆ ತವ್ರ ಮನೆ ಎಲ್ಲದ ನೋಡ್ರಿ ಹೆಂಗದ ಒಳಗ, ಸಾಕ್ಷಿ ಚೇತನದಾಗದ. ಆ ಅವಿದ್ಯೆಯ ತಮೋಗುಣವೇ ಸರ್ಪಾಕಾರವಾಗಿದೆ ಮತ್ತು ಸತ್ವಗುಣವೇ ಸರ್ಪದ
ವೃತ್ತಿ ಉಪಯುಕ್ತ ಚೇತನ ಅದಲ್ರಿ. ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಉಪಚೇತನದಲ್ಲಿ ಅಂದ್ರೆ ಏನಾಗ್ಯದ, ಒಳಗಿರೋ ಅಂತಃಕರಣ ಉಪಯುಕ್ತ ಚೇತನ ಒಂದೇ ಹೌದಿಲ್ಲ. ಒಳಗಿರೋ ಅಂತಃಕರಣ ಉಪಯುಕ್ತ ಚೇತನ ಅಂದ್ರು ಒಂದೇ, ಹೊರಗಿರೋ ವೃತ್ತಿ ಉಪಯುಕ್ತ ಚೇತನ ಅಂದ್ರು ಒಂದೇ. ಒಳಗಿರುವ ಅಂತಃಕರಣ ಅಂದ್ರು ಒಂದೇ, ಹೊರಗಿರುವ ವೃತ್ತಿ ಅಂದ್ರು ಒಂದೇ. ಒಳಗಿನ ಅಂತಃಕರಣನೇ ಹೊರಗೆ ಬಂದು ವೃತ್ತಿ ಅನಿಸ್ಕೊಂಡದ, ಒಳಗಿರುವ ಉಪಯುಕ್ತ ಚೇತನನೇ ಹೊರಗೆ, ಸಾಕ್ಷಿ ಚೇತನನೇ ಹೊರಗೆ ಬಂದು ಉಪಯುಕ್ತ ಚೇತನ ಅನಿಸ್ಕೊಂಡದ. ಹಿಂಗ ಹೇಳ್ತಾರ ಹೇಳಿ. ವೃತ್ತಿ ಉಪಯುಕ್ತ ಚೇತನ ಅಂದ್ರು ಒಂದೇ, ಅಂತಃಕರಣ ಉಪಯುಕ್ತ ಚೇತನ ಅಂದ್ರು ಒಂದೇ. ಅದಕ್ಕೆ ಏನ್ ಬರೆಯಕತ್ತಿ ವಾಕ್ಯ? ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನ. ಮೂರು ಒಂದೇ ಇವು. ಸಾಕ್ಷಿ ಚೇತನ ಅಂದ್ರು ಒಂದೇ, ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಒಂದೇ, ವೃತ್ತಿ ಉಪಯುಕ್ತ ಚೇತನ ಅಂದ್ರು ಒಂದೇ. ಒಂದೇ ವಸ್ತು, ಹೊರಗಿದ್ದಾಗ ಒಂದು, ಒಳಗಿದ್ದಾಗ ಇನ್ನೊಂದು. ತಿಳ್ಕೊಳಕ ಅನುಕೂಲ ಆಗೋದಕ್ಕ ವೃತ್ತಿ ಮತ್ತ ಅಂತಃಕರಣ ಅಂತ ಎರಡು ಶಬ್ದ ಬಳಸ್ಯಾರ. ಅಲ್ಲಿ ವಸ್ತು ಒಂದೇ ಅದ, ಒಂದು ಹೊರಗ ಒಂದು ಒಳಗ ಅಂತ. ಮತ್ತ ಹೊರಗಿಂದ ಉಪಯುಕ್ತ ಚೇತನ, ಒಳಗಿರುವ ಸಾಕ್ಷಿ ಚೇತನ ಅಂತ ಹೇಳಿ ಎರಡು ಶಬ್ದ ತಿಳ್ಕೊಳಕ್ ಬಳಸ್ಯಾರ. ವಸ್ತು ಅಲ್ಲಿರೋ ವಸ್ತು ಒಂದೇ ಅದ, ಹೊರಗ ಒಳಗ ಕೂಡಿ ಒಂದೇ ವಸ್ತು ಅದ, ಎರಡು ವಸ್ತುಗಳಿಲ್ಲ. ಅದಕ್ಕೆ ವೃತ್ತಿ ಉಪಯುಕ್ತ ಚೇತನ ಅಂದ್ರೆ, ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನದ ಆಶ್ರಿತದಲ್ಲಿ ಏನು ಅವಿದ್ಯೆ ಇದೆಯಲ್ಲ, ಆ ಅವಿದ್ಯೆಯ ತಮೋಗುಣವೇ ಸರ್ಪಾಕಾರವಾಗಿದೆ. ಆ ಅವಿದ್ಯೆಯ ತಮೋಗುಣವೇ ಸರ್ಪಾಕಾರವಾಗಿದೆ. ಸತ್ವಗುಣವೇ ಸರ್ಪದ ಜ್ಞಾನಾಕಾರವಾಗಿದೆ. ಸತ್ವಗುಣವೇ ಸರ್ಪದ ಜ್ಞಾನಾಕಾರವಾಗಿದೆ. ಹೀಗಾಗಿ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ವೃತ್ತಿ ಉಪಯುಕ್ತ ಚೇತನವೇ ಅಧಿಷ್ಠಾನವಿರುತ್ತದೆ. ಎದರ ವೃತ್ತಿ? ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ. ಯಾವ ವೃತ್ತಿ? ಈಗ ಎರಡು ಮಾಡಿಟ್ಟಿಲ್ಲ, ಒಂದೇ ಆಗಿಬಿಟ್ಟದ. ಈಗ ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಒಂದೇ, ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಒಂದೇ, ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಒಂದೇ. ಅದಕ್ಕೇನ್ ಮಾಡ್ಬಿಟ್ರು? ವೃತ್ತಿ ಉಪಯುಕ್ತ ಚೇತನವೇ ಅಧಿಷ್ಠಾನವಾಗಿದೆ. ಎರಡು ಇಲ್ಲ ಈಗ. ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನ, ಸಾಕ್ಷಿ ಚೇತನ ಅಂದ್ರೆ ವೃತ್ತಿ ಉಪಯುಕ್ತ ಚೇತನ, ಬೇರೆ ಬೇರೆ ಅಲ್ಲ. ಗೊತ್ತೋಬೇಕಿಲ್ಲ. ಏನ್ ಬರೀಬೇಕು? ವೃತ್ತಿ ಉಪಯುಕ್ತ ಚೇತನ ಎಂದರೆ ಸಾಕ್ಷಿ ಚೇತನ, ಮತ್ತು ಸಾಕ್ಷಿ ಚೇತನ ಅಂದ್ರೆ ವೃತ್ತಿ ಉಪಯುಕ್ತ ಚೇತನ. ಬರ್ಕೊಂಡ್ರ? ಹೇಳಿ. ಅಂತಃಕರಣ ಉಪಯುಕ್ತ ಚೇತನ ಅಂದರೆ ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ಏನು ಅವಿದ್ಯಾ ವೃತ್ತಿ ಇದೆಯಲ್ಲ, ಆ ಅವಿದ್ಯೆಯ ತಮೋಗುಣವೇ ಅವಿದ್ಯಾ ವೃತ್ತಿ ಅಂತ ಇಲ್ಲದರಿ, ಅವಿದ್ಯೆ ಇದೆಯಲ್ಲ, ಅವಿದ್ಯಾ ವೃತ್ತಿ ಅಂತ ಒಂದು ಏನಾರ ಅದೇನು?
ಅವಿದ್ಯೆ ವೃತ್ತಿ ಎಲ್ಲದ ಅವಿದ್ಯೆ ಇದೆ ಅಷ್ಟೇ, ಅವಿದ್ಯೆ ವೃತ್ತಿ ಅಂತ ಎಲ್ಲದ ಅವಿದ್ಯೆ ಇದೆ ಎಲ್ಲೋ ಅಂದ್ಬಿಟ್ಟು ನೀವು ಅವಿದ್ಯಾ ವೃತ್ತಿ ಇದೆ ಎಲ್ಲ ಅಂತ ಬರ್ದಿರಲ್ಲ, ಅದಕ್ಕೆ ಹೇಳಕತ್ತೇನೆ. ಏನು ಅವಿದ್ಯೆ ಇದೆಯೋ ಇದೆಯಲ್ಲ, ಏನು ಅವಿದ್ಯೆ ಇದೆಯೋ ಆ ಅವಿದ್ಯೆಯ ಸಮೂಹವೇ ಸರ್ವಾಕಾರವಾಗಿದೆ ಮತ್ತು ಸತ್ವಗುಣವೇ ಸರ್ಪದ ಜ್ಞಾನಾಕಾರವಾಗಿದೆ. ಮತ್ತು ಸತ್ವಗುಣವೇ ಓಕೆ. ಹೀಗಾಗಿ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ವೃತ್ತಿ ಉಪಯುಕ್ತ ಚೇತನಕ್ಕೆ ಅಧಿಷ್ಠಾನವಿರುತ್ತದೆ. ಹೀಗಾಗಿ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ವೃತ್ತಿ ಉಪಯುಕ್ತ ಚೇತನಕ್ಕೆ ಅಧಿಷ್ಠಾನವಿರುತ್ತದೆ. ಮುಂದೇನು ಬರ್ತದೆ? ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಮತ್ತೆ ವೃತ್ತಿ ಉಪಯುಕ್ತ ಚೇತನ ಅನ್ನುವಂತೆ ಇವು ಬೇರೆ ಅಲ್ಲ. ಅಂದರೆ ಸಾಕ್ಷಿ ಚೇತನವೇ ಆಗಿರುತ್ತದೆ. ಅದು ಸಾಕ್ಷಿ ಚೇತನವೇ, ಸಾಕ್ಷಿ ಚೇತನವೇ ಏನಾಗಿರ್ತದೆ? ಸಾಕ್ಷಿ ಚೇತನ ಏನಾಗಿರ್ತದೆ? ಅಧಿಷ್ಠಾನವಾಗಿರ್ತದೆ. ಸಾಕ್ಷಿ ಚೇತನ ಅಂದ್ರೆ ಒಂದೇ. ಸಾಕ್ಷಿ ಚೇತನ ಏನಾಗಿರ್ತದ? ಅಧಿಷ್ಠಾನ ಆಗಿರ್ತದೆ. ಸಾಕ್ಷಿ ಚೇತನದೊಳಗಿರುವ ಅವಿದ್ಯೆ ಏನಾಗಿರ್ತದ? ಅದರ ಸತ್ವಗುಣ ಸರ್ಪದ ಜ್ಞಾನಾಕಾರ ಆಗಿರ್ತದೆ, ಅದರದ್ದು ತಮೋಗುಣ ಸರ್ಪದ ಆಕಾರ ಆಗಿರ್ತದೆ. ಸಾಕ್ಷಿ ಚೇತನ ಅಧಿಷ್ಠಾನ ಆಗಿರ್ತದೆ. ಹೆಂಗ್ ತಿಳ್ಕೊತೀರಿ? ಸಾಕ್ಷಿ ಚೇತನ ಅಧಿಷ್ಠಾನವಾಗಿರುತ್ತದೆ. ಸಾಕ್ಷಿ ಚೇತನದ ಆಶ್ರಿತವಾಗಿರುವ ಅವಿದ್ಯೆಯ ಸತ್ವಗುಣ ಅಂಶವು ಸರ್ಪದ ಜ್ಞಾನಾಕಾರವಾಗಿರುತ್ತದೆ. ಅದೇ ಅವಿದ್ಯೆಯ ತಮೋಗುಣದ ಅಂಶವು ಸರ್ಪಾಕಾರವಾಗಿರುತ್ತದೆ. ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಅಧಿಷ್ಠಾನ ಆ ಸಾಕ್ಷಿ ಚೇತನವೇ ಆಗಿರುತ್ತದೆ. ಸಾಕ್ಷಿ ಚೇತನ ಏನಾಗಿರ್ತದ್ರಿ? ಅಧಿಷ್ಠಾನ ಆಗಿರ್ತದ, ಸಪೋರ್ಟ್. ಸಾಕ್ಷಿ ಚೇತನ ಸಪೋರ್ಟ್ ಇರ್ತದ. ಆ ಸಾಕ್ಷಿ ಚೇತನದ ಹೊಟ್ಟೆಗೇನದ? ಅದರ ಆಶ್ರಯದಾಗ ಏನದ? ಅವಿದ್ಯೆ. ಅವಿದ್ಯೆ ಅಂದ್ರೆ ಏನು? ಅಜ್ಞಾನ, ಗೊತ್ತಿಲ್ಲದಿರುವಿಕೆ. ಎದರದ್ದು ಗೊತ್ತಿಲ್ಲದಿರುವಿಕೆ? ರಜ್ಜುವಿನ ಗೊತ್ತಿಲ್ಲದಿರುವಿಕೆ. ರಜ್ಜು ಗೊತ್ತಿಲ್ಲದಿರುವಿಕೆ ಯಾಕೆ ಉಂಟಾಯ್ತು? ಅವಿದ್ಯೆ ಯಾಕೆ ಉಂಟಾಯ್ತು? ಅಲ್ಲಿ ಬೆಳಕಿಲ್ಲದ, ಬೆಳಕಿಲ್ಲದಕ್ಕ, ಅರಿವಿಲ್ಲದಕ್ಕ, ಒಟ್ಟ ಅದು ಏನೋ ತಿಮಿರಾದಿ ದೋಷ, ಕಣ್ಣಿನ ದೋಷ ಇರ್ಬೋದು, ಹೊರಗಿನ ಬೆಳಕಿನ ದೋಷ ಇರ್ಬೋದು, ಯಾವುದೋ ಒಂದು ಕಾರಣಕ್ಕೆ ಹಂಗಾಯ್ತು. ಈಗೇನಾಯ್ತು? ಅದು ಅವಿದ್ಯೆ ಏನ್ ಮಾಡ್ತದ? ಅಲ್ಲಿ ಬೆಳಕಿಲ್ಲದಕ್ಕ ಆ ಅವಿದ್ಯೆ ಶೋಭೆ ಒಳಗಾಗಿ ಅದರ ಒಳಗಿನ ಎರಡು ಅಂಶಗಳನ್ನು ಹೊರಗೆ ಬಿಟ್ಬಿಡ್ತದ. ಒಂದು ತಮೋ ಗುಣವನ್ನ ಹೊರಗೆ ಬಿಡ್ತದ, ಇನ್ನ ಒಂದು ಸತ್ವ ಗುಣವನ್ನ ಹೊರಗೆ ಬಿಡ್ತದ. ಆ ಸತ್ವಗುಣ ಏನ್ ಹೇಳ್ತದ? ಇದು ಸರ್ಪದ ಆಕಾರ ಆಗಿ ಇನ್ನ ಸರ್ಪದಿನಿ ಅಂತ ಅದೇ ಹೇಳ್ತದ. ಇನ್ನ ಒಂದೇನ್ ಮಾಡ್ತದ? ತಮೋಗುಣ ಸರ್ಪದ ಆಕಾರ ತಾಳಿದ್ರೆ ಸತ್ವಗುಣ ಏನ್ ಮಾಡ್ತದ? ಸರ್ಪದ ಜ್ಞಾನದ ಆಕಾರ ತಾಳಿರ್ತದೆ. ತಾಳಿ ನಿಮ್ಮ ಅವಿದ್ಯೆನೇ, ಹೊರಗಿನ ಸರ್ಪನೂ ನಿಮ್ಮ ಅವಿದ್ಯೆನೇ ಆಗ್ಯದ, ಒಳಗಿನ ಸರ್ಪದ ಜ್ಞಾನನೂ ನಿಮ್ಮ ಅವಿದ್ಯೆನೇ ಆಗ್ಯದ. ಯಾವ ಕಾರಣಕ್ಕೂ ರಜ್ಜು ಸರ್ಪವಾಗಿಲ್ಲ. ಹಗ್ಗ ಎಂದರೆ ಹಾವಾಗ್ಯದೇನ್ರಿ? ಇಲ್ಲ.
ಹಾವು ಹೆಂಗಾಯ್ತು? ನಿಮ್ಮ ಅವಿದ್ಯೆಯಿಂದ ಹಾವಾಯ್ತು. ಎದರ ಅವಿದ್ಯೆ? ಹಗ್ಗದ ಗೊತ್ತಿಲ್ಲದಿರುವಿಕೆಯ ಕಾರಣ ಹಾವು ಸೃಷ್ಟಿಯಾಯಿತು. ಅಜ್ಞಾನದ ಕ್ಷೋಭೆಗೊಳಗಾಗ್ತದೆ. ಅಜ್ಞಾನದ ಕ್ಷೋಭೆಗೊಳಗಾಗಿ ಇದು ಎಲ್ಲ ಪರಿಣಾಮ ಆಗೈತೆ. ಸರ್ಪಾಕ ಈ ಕ್ಷೋಭೆಗೆ ಒಳಗಾಗದಿದ್ರೆ ಅದಕ್ಕೆ ಪೂರ್ತಿ ಬೆಳಕಿಂತಂದ್ರೆ ಕ್ಷೋಭೆಗೆ ಒಳಗಾಗುದಿಲ್ಲ. ಅದು ಅಜ್ಞಾನ. ಅದೇ ಬೆಳಕಿತ್ತಂತಂದ್ರೆ ಅದು ಅವಿದ್ಯೆ ತುಂಬಿದ್ದು ಬಿಡ್ತದೆ, ಕೆಲಸ ಆಗಿಬಿಡ್ತದೆ. ಹಗ್ಗ ಅಂತ ಕಂಡ ಮೇಲೆ ಮುಗಿತಲ್ಲ. ಹಗ್ಗ ಅಂತ ಕಂಡ್ರೆ ವ್ಯವಹಾರಿಕ ಜ್ಞಾನ. ಹಗ್ಗ ಹಾವಾಗಿ ಕಾಣ್ಲಕ್ಕತ್ತದಲ್ಲ, ಅದಕ್ಕೇನಾಗಿದೆ? ಇದು ಪ್ರಾತಿಭಾಷಿಕ ಜ್ಞಾನದಾಗ ಅದ. ಮತ್ತ ಹಗ್ಗ ಕಲ್ಪಿತ ಬ್ರಹ್ಮಜ್ಞಾನಿ ಯಾದ್ರಿ ಅಂತಂದ್ರ ಹಗ್ಗದೊಳಗಿನ ಉಪಯುಕ್ತ ಚೇತನ ನೋಡಿ ಅಲ್ಲಿ ಬ್ರಹ್ಮನನ್ನೇ ಕಾಣ್ತೀರಿ ಹೊರತು ಹಗ್ಗ ಕಾಣಂಗಿಲ್ಲ. ಬ್ರಹ್ಮಜ್ಞಾನದಿಂದ ಹಗ್ಗ ಸುಳ್ಳಾಗ್ತದ. ಗಳಕ ದೀಪದ ಗಳಕಲ್ಲಿಂದ ಪ್ರಾತಿಭಾಷಿಕ ಸತ್ಯ ಸುಳ್ಳಾಗಿ ವ್ಯವಹಾರಿಕ ಸತ್ಯ ತೋರ್ತದ. ಬ್ರಹ್ಮಜ್ಞಾನದ ಬೆಳಕಿನಿಂದ ಏನಾಗ್ತದ? ವ್ಯವಹಾರಿಕ ಸತ್ಯ ಸುಳ್ಳಾಗಿ ಪಾರಮಾರ್ಥಿಕ ಸತ್ಯ ತೋರ್ತದ. ವ್ಯವಹಾರಿಕ ಸತ್ಯದಿಂದ ಪಾರಮಾರ್ಥಿಕ ಸತ್ಯ. ಇಲ್ಲಿ ತನಕ ತಿಳ್ಕೊಂಡ್ರಿ. ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಏನಾಗ್ಯದ? ಉಪಯುಕ್ತ ಚೇತನವೇ ಅಧಿಷ್ಠಾನವಾಗಿದೆ. ಕಾರಣ ವೃತ್ತಿ ಉಪಯುಕ್ತ ಚೇತನದೊಳಗೆ ಅವಿದ್ಯೆ ಅಂದ್ರೆ ಅಜ್ಞಾನ ಆಶ್ರಯ ಹೊಂದಿದೆ. ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನ. ಅಟ್ಟ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನ. ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಒಂದೇ, ಸಾಕ್ಷಿ ಚೇತನ ಅಂದ್ರೆ ಒಂದೇ. ಒಳಗಿದ್ದಾಗ ಸಾಕ್ಷಿ ಅನಿಸ್ಲತ್ತದ, ಹೊರಗೆ ಬರ್ತಂದ್ರೆ ವೃತ್ತಿ ಉಪಯುಕ್ತ ಚೇತನ ಅನಿಸ್ಲತ್ತದ. ಎರಡು ಒಂದೇ, ಅವು ಬೇರೆ ಬೇರೆ ಅಲ್ಲ ಅಂತೇಳಿ ಈ ಲೆವೆಲ್ಗೆ ನಿನ್ನೆಗೆ ಬಂದಿರಿ ನೀವು. ಇದು ಬಂದ ಮೇಲೆ ಇನ್ನೊಂದಿಷ್ಟು ಆಳವಾಗಿ ಹೋಗೋಣ ಅಂತ ಮತ್ತೆ ನಿಶ್ಚಯದಾಸರು ಇನ್ನೊಂದು ಸ್ವಲ್ಪ ಆಳವಾಗಿ ಕರ್ಕೊಂಡು ಹೋಗ್ತಾರೆ. ಇನ್ನೊಂದಿಷ್ಟು ಆಳವಾಗಿ ಅರಿಯಲು ಏನ್ ಮಾಡಿದ? ನಿಮಗೆ ಒಂದು ಕನಸು ಉಂಟಾಗಿದೆ ಅಂತ ಭಾವಿಸಿ. ಕನಸು ಉಂಟಾಗಿದೆ ಅಂತ ತಿಳ್ಕೊಳ್ಳಿ. ಕನಸಿನಲ್ಲಿ ಒಂದು ಘಟ ಉಂಟಾಗಿದೆ ಮತ್ತು ಘಟದ ಜ್ಞಾನವೂ ಉಂಟಾಗಿದೆ. ಕನಸಿನಾಗ ಒಂದು ಘಟ ಬಂದದ. ಕನಸಿನಾಗ ಘಟ, ಆನೆ, ಒಂಟಿ ಎಲ್ಲ ಬರ್ತಾವ ಇದ್ರೆ ಎಲ್ಲ ವಸ್ತುಗಳು ಬರ್ತಾವ ಕನಸಿನಾಗ. ಕನಸಿನಾಗ ಬಂದದ್ದು ಅಂತೇಳಕ್ಕೆ ಅದು ಏನದ ಏನೋ ಗೊತ್ತಿಲ್ಲಪ್ಪ ಅನ್ನಂಗೆ ಏನಾದ್ರು ಪ್ರಾಬ್ಲಮ್ ಅದ ಏನು? ಕನಸಿನಾಗ ಒಂದು ಘಟ ಬಂದದ, ಅದು ಕನಸಿನ ಘಟ ಅದ ಅಂತ ಹೇಳಕ್ಕೆ ಅದು ಏನದ ಅಂತ ಗೊತ್ತಿಲ್ಲ ಅನ್ನಂಗೆ ಏನಾರ ಅದ ಏನು? ಕನಸಿನ ಘಟ ಸ್ಪಷ್ಟವಾಗಿ ಇದು ಘಟ ಅಂತ ಗೊತ್ತಾಗ್ಯದ ಇಲ್ಲ? ಇದು ಗಡಿಗೆ ಅಂತೇಳಿ ನಿಮ್ಗೆ ಗೊತ್ತಾಗ್ಯದಲ್ಲ, ಇದು ಘಟ ಅಂತೇಳಿ ನಿಮ್ಗೆ ಗೊತ್ತಾಗ್ಯದಲ್ಲ, ಅದಕ್ಕೇನಂತಾರ? ಘಟದ ಜ್ಞಾನ ಅಂತಾರ. ಅದೇನು ಕನಸಿನಾಗ ತೋರ್ಲಕತ್ತದಲ್ಲ ಘಟ, ಅದು ಘಟ ಎರಡೂ ಆಗ್ಯದ. ಇನ್ನೊಂದಿಷ್ಟು ಆಳವಾಗಿ ಅರಿಯಲು ನಿಮಗೆ ಒಂದು ಕನಸು ಉಂಟಾಗಿದೆ ಅಂತ ಭಾವಿಸಿ ಒಂದು ಸ್ವಲ್ಪ ತಿಳ್ಕೊಳ್ರಿ. ಕನಸಿನಲ್ಲಿ ಒಂದು ಘಟ ಉಂಟಾಗಿದೆ ಮತ್ತು ಘಟದ ಜ್ಞಾನವೂ ಉಂಟಾಗಿದೆ. ಈಗೇನಾಯ್ತು? ಕನಸಿನಲ್ಲಿ ಸಾಕ್ಷಿ ಚೇತನವಿದೆ. ಕನಸಿನಾಗ ಏನದ? ಅಲ್ಲಿನ ಸಾಕ್ಷಿ ಚೇತನ ಆದ ಇಲ್ಲ ಒಳಗ? ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ, ಮೂರು ಅವಸ್ಥೆ ಒಳಗೆ ನಿಮ್ಮ ವ್ಯವಹಾರಗಳು ಏನೇನೋ ನಡೀತಿರ್ತಾವ. ಅವೆಲ್ಲದಕ್ಕೂ ಅಧಿಷ್ಠಾನ ಯಾವುದು? ನಿಮ್ ಸಾಕ್ಷಿ ಚೇತನನೇ ಅಧಿಷ್ಠಾನ ಅದ. ಅದಕ್ಕೆ ಕನಸಿನಲ್ಲಿ ಸಾಕ್ಷಿ ಚೇತನವಿದೆ. ಆ ಸಾಕ್ಷಿ ಚೇತನವನ್ನ ಏನ್ ಮಾಡಿದ? ಅವಿದ್ಯೆ ಆಶ್ರಯಿಸಿದೆ. ಅವಿದ್ಯೆ ಎಲ್ಲಿ ಆಶ್ರಯಿಸಿದ ಅಂದ್ರೆ ಆ ಸಾಕ್ಷಿ ಚೇತನದೊಳಗೆ ಅವಿದ್ಯೆ.
ಆ ಅವಿದ್ಯೆಯ ತಮೋಗುಣವು ಘಟಾಕಾರವಾಗಿದೆ ಮತ್ತು ಆ ಅವಿದ್ಯೆಯ ಸತ್ವಗುಣವು ಘಟದ ಜ್ಞಾನಾಕಾರವಾಗಿದೆ. ಎಲ್ಲಿ? ನಿಮ್ಮ ಕನಸಿನ ಒಳಗೆ. ಇದು ಹೊರಗಿಲ್ಲೀಗ, ಹೊರಗಿನ ಹಗ್ಗ ಇಲ್ಲ, ಹೊರಗಿಂದು ಹಗ್ಗದ ಉಪಯುಕ್ತ ಚೇತನ ಇಲ್ಲ, ಹೊರಗಿನ ತಪ್ಪಿಲ್ಲ. ಈಗೇನಾಗ್ಯದ? ಒಳಗೆ ಕನಸಿನಾಗೆ ನಿಮ್ ಕಣ್ಣಿಂದ ಏನು ಕೆಲಸ ಇಲ್ಲ. ಈಗ ಕನಸಿನ ಅವಸ್ಥೆಯಲ್ಲಿ ಒಂದು ಘಟ ಬಂದದ, ಅದು ಘಟ ಅಂತ ನೀವು ಗುರುತಿಸ್ತೀರಿ, ಅದು ಪ್ರಾತಿಭಾಷಿಕ ಸತ್ಯ. ಇದು ಘಟ ಅಂತ ನೀವು ಗುರುತಿಸ್ತೀರಿ, ಅದು ಕನಸಿನ ಘಟ ಅಂತ ನೀವೇನ್ ಬಿಟ್ಟಿಲ್ಲ. ಈಗ ಘಟ ಮತ್ತು ಘಟದ ಜ್ಞಾನ ಎರಡೂ ಆಗ್ಯದ. ಅದಕ್ಕೆ ನಿಮ್ಮೊಳಗ ಅದಕ್ಕೆ ಅಧಿಷ್ಠಾನ ಯಾವುದದ? ಸಾಕ್ಷಿ ಚೇತನ. ಆ ಸಾಕ್ಷಿ ಚೇತನದೊಳಗ ಅವಿದ್ಯೆ ಆಶ್ರಯ ತಗೊಂಡದ. ಆ ಅವಿದ್ಯೆ ಒಳಗಿರುವ ಅವಿದ್ಯೆ, ಒಳಗಿರುವ ಸಾಕ್ಷಿ ಚೇತನ, ಒಳಗಿರುವ ಘಟ, ಒಳಗಿರುವ ಘಟದ ಜ್ಞಾನ ಎಲ್ಲ ಒಳಗೆ ನೋಡೋದು. ಈಗ ಹೊರಗೇನಿಲ್ಲ. ಈಗ ಅಲ್ಲೇನಾಯ್ತು? ಆ ಒಳಗೆ ಇರುವ ಅವಿದ್ಯೆ ಅದರದ್ದು ತಮೋಗುಣ ಏನಾಗ್ಯದ? ಘಟಾಕಾರವಾಗ್ಯದ. ಮತ್ತು ಆ ಅವಿದ್ಯೆಯ ಸತ್ವಗುಣ ಏನಾಗ್ಯದ? ಘಟದ ಜ್ಞಾನಾಕಾರವಾಗಿದೆ. ಆ ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದು? ನಿಮ್ಮ ಒಳಗಿನ ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದು? ಸಾಕ್ಷಿ ಚೇತನ. ಘಟನೂ ಒಳಗೆ ಅದ, ಘಟದ ಜ್ಞಾನನೂ ಒಳಗೆ ಅದ, ಸಾಕ್ಷಿ ಚೇತನನೂ ಒಳಗೆ ಅದ, ಅದರ ಸತ್ವಗುಣನೂ ಒಳಗೆ ಅದ, ಮತ್ತೆ ತಮೋಗುಣನೂ ಒಳಗೆ ಅದ, ಎಲ್ಲ ಒಳಗೆ ಅದ. ಆ ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದು ಅಂದ್ರೆ ಸಾಕ್ಷಿ ಚೇತನ. ಆ ಸಾಕ್ಷಿ ಚೇತನವನ್ನು ಆಶ್ರಯಿಸಿದ ಅವಿದ್ಯೆ, ಅದರೊಳಗಿನ ತಮೋ ಗುಣವು ಘಟಾಕಾರವಾಗಿದೆ ಮತ್ತು ಸತ್ವಗುಣದ ಗುಣವು ಘಟದ ಜ್ಞಾನಾಕಾರವಾಗಿ ಪರಿಣಾಮ ಹೊಂದಿದೆ. ಈ ರೀತಿ ಎಲ್ಲ ಒಳಗೆ ಆಗ್ಯದ ಅನ್ನೋದಕ್ಕ ಇಷ್ಟು ಹೇಳೋದು. ಏನೇನಾಯ್ತು? ಒಳಗೆ ಸಾಕ್ಷಿ ಚೇತನನು ಒಳಗೆ ಆದ, ಆ ಸಾಕ್ಷಿ ಚೇತನದ ಒಳಗ ಒಂದು ಅವಿದ್ಯೆನೂ ಆದ. ಮತ್ತೇನಾಗ್ಯದ? ಕನಸಿನೊಳಗ ಒಂದು ಘಟ ಬಂದದ, ಅದನ್ನು ಒಳಗೆ ಆದ. ಬ್ರಹ್ಮಾಂಡದ ಏನು ವ್ಯವಹಾರ ಇಲ್ಲೇ ಇಲ್ಲ, ಪಿಂಡಾಂಡದ ಒಳಗೆ ನೋಡೋದು ಇದೆಲ್ಲ. ಮತ್ತದು ಘಟ ಅಂತೇಳಿ ನೀವು ಕನಸಿನಾಗ ಗುರುತಿಸಿರಲ್ಲ, ಆ ವ್ಯವಹಾರನೂ ಆಗ್ಯದ. ಘಟದ ಜ್ಞಾನನೂ ಆಗ್ಯದ, ಘಟನೂ ಆಗ್ಯದ, ಸಾಕ್ಷಿನೂ ಒಳಗದ, ಅದಕ್ಕೆ ಆಶ್ರಯಿಸಿದ ಅವಿದ್ಯೆನೂ ಒಳಗದ. ಮತ್ತು ಆ ಅವಿದ್ಯೆಯ ಸತ್ವಗುಣ ಏನಾಗ್ಯದ? ಘಟದ ಜ್ಞಾನಾಕಾರ ಆಗ್ಯದ. ಅದೇ ಅವಿದ್ಯೆಯ ತಮೋಗುಣ ಏನಾಗ್ಯದ? ಘಟಾಕಾರ ಆಗ್ಯದ. ಎಲ್ಲ ಒಳಗೆ ನೋಡೋದು, ಎಲ್ಲ ಒಳಗೆ ನೋಡೋದು ಕನಸಿನಾಗ. ಕನಸಿನಾಗ ಏನ್ ನಡಿಬೇಕು? ಹಗಲನ್ನು ಮಾಡ್ತಿರಿಲ್ಲ, ನಿದ್ದೆ ಮಾಡ್ಲಾರ್ದಾಗೂ ಇಂಥ ಕಲ್ಪನೆಗಳು ಬರ್ತಿರ್ತಾವಿಲ್ಲ. ಇಲ್ಲದ್ದೇನಾರ ಕಲ್ಪನೆ ಮಾಡ್ಕೊತಿರ್ತೀರ ಇಲ್ಲ. ಹೊರ ಜಗತ್ತಿನ ಕಡೆ ಲಕ್ಷ್ಯನೇ ಇರಂಗಿಲ್ಲ. ನೀವು ಕಣ್ಣು ತೆರೆದಿರ್ತಾವ, ಹೊರಗಿನ ಜಗತ್ತೇ ನೋಡ್ತಿರಲ್ಲ. ಅಂತರ್ಮುಖಿಯಾಗಿ ಒಳಗೆ ಕಲ್ಪನಾ ಲೋಕದಲ್ಲಿ ಮುಳುಗಿರ್ತೀರ ಇಲ್ಲ. ಅದಕ್ಕೆ ಆ ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದು ಅಂದ್ರೆ ಸಾಕ್ಷಿ ಚೇತನ. ಆ ಸಾಕ್ಷಿ ಚೇತನವನ್ನು ಆಶ್ರಯಿಸಿದ ಅವಿದ್ಯೆಯಲ್ಲಿನ ತಮೋಗುಣವು ಘಟಾಕಾರವಾಗಿದೆ ಮತ್ತು ಸತ್ವಗುಣವು ಘಟದ ಜ್ಞಾನಾಕಾರವಾಗಿದೆ. ಈ ರೀತಿ ಅವಿದ್ಯೆಯ ಪರಿಣಾಮವಾಗಿದೆ. ಅದಕ್ಕೆ ಮುಂದ ಇದು ದೃಷ್ಟಾಂತ ಹೇಳಿದ್ರು, ಒಳಗಿನ ಘಟ, ಕನಸಿನೊಳಗಿನ ಘಟದ ಬಗ್ಗೆ, ಘಟದ ಜ್ಞಾನದ ಬಗ್ಗೆ. ಈಗೇನ್ ಹೇಳ್ತಾರ? ಮುಂದ ಯಾವ ರೀತಿ ಘಟಕ್ಕೂ ಮತ್ತು ಘಟದ ಜ್ಞಾನ ಎರಡಕ್ಕೂ ಅಧಿಷ್ಠಾನ ಯಾವ್ದಾಗ್ಯದ್ರಿ? ಈಗ ಒಳಗೆ ಒಳಗಿರುವ ಘಟಕ್ಕೆ ಮತ್ತು ಘಟದ ಜ್ಞಾನ ಎರಡಕ್ಕೂ ಯಾವುದು ಅಧಿಷ್ಠಾನ? ಸಾಕ್ಷಿ ಚೇತನವೇ ಅಧಿಷ್ಠಾನ. ಅದೇ ರೀತಿ ಯಾವ ರೀತಿ ಘಟಕ್ಕೂ ಮತ್ತು ಘಟದ ಜ್ಞಾನ ಎರಡಕ್ಕೂ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆಯೋ, ಅದೇ ರೀತಿ
ಇಲ್ಲಿ ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನಕ್ಕೂ ಎರಡಕ್ಕೂ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಇಲ್ಲಿನೂ ಅಲ್ಲಿ ಹ್ಯಾಂಗ ಘಟ ಅನ್ನೋದು ಒಳಗೆ 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 ಎಲ್ಲ ಹೇಳಿದ್ರಲ್ಲ, ಅದೇ ರೀತಿ ಇಲ್ಲಿ ಕೂಡ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡೂ ನಿಮ್ಮೊಳಗೆ ಆಗ್ಯಾವ. ಯಾವ ಕಾರಣಕ್ಕೂ ರಜ್ಜು ಸರ್ಪವಾಗಿಲ್ಲ. ನಿಮ್ಮ ಅಂತಃಕರಣದಲ್ಲಿರುವ ಅವಿದ್ಯೆ ಅಂದ್ರ ಅಂತಃಕರಣ ಉಪಹಿತ ಚೇತನ, ಸಾಕ್ಷಿ ಚೇತನದವನ್ನು ಆಶ್ರಯಿಸಿದ ಅವಿದ್ಯೆನೇ ಸರ್ಪದ ಆಕರ್ತಾಳೆದ. ಸಾಕ್ಷಿ ಚೇತನದಲ್ಲಿರುವ ಅವಿದ್ಯೆನೇ ಸರ್ಪದ ಜ್ಞಾನಾಕಾರ ತಾಳೆದ. ಅದಕ್ಕೆ ಸ್ಪಷ್ಟವಾಗಿ ಕನಸಿನ ಒಂದು ಗಡಿಗೆ ತೋರಿಸಿ ಆ ಗಡಿಗೆ ಆಕಾರ ಮತ್ತು ಗಡಿಗೆ ಜ್ಞಾನಾಕಾರ ಹೆಂಗ ಸಾಕ್ಷಿ ಚೇತನ ಅಧಿಷ್ಠಾನ ಅದ, ಅದೇ ರೀತಿ ಇಲ್ಲಿ ಕೂಡ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ನಿಮ್ಮ ಯಾವುದು ಅಧಿಷ್ಠಾನ ಅದ? ಸಾಕ್ಷಿ ಚೇತನವೇ ಅಧಿಷ್ಠಾನ. ಘಟ ಮತ್ತು ಘಟದ ಜ್ಞಾನಕ್ಕ ಕನಸಿನೊಳಗಿರುವ ಘಟ ಮತ್ತು ಘಟದ ಜ್ಞಾನಕ್ಕ ಸಾಕ್ಷಿ ಚೇತನ ಅಂದ್ರೆ ಅದು ಸ್ವಪ್ನಾವಸ್ಥೆಯ ದೃಷ್ಟಾಂತ ಕೊಟ್ಟರವರು. ಈ ದೃಷ್ಟಾಂತ ಏನದ? ಸ್ವಪ್ನಾವಸ್ಥೆಯ ದೃಷ್ಟಾಂತ. ಇಲ್ಲೇನದ? ರಜ್ಜು ಏನದ? ಇದು ಜಾಗೃತಾವಸ್ಥೆಯ ದೃಷ್ಟಾಂತ ಇದೆ. ಹೌದಾ ಇಲ್ಲ? ಪ್ರಾತಿಭಾಷಿಕ ಸತ್ಯ, ಎರಡು ಪ್ರಾತಿಭಾಷಿಕ ಸತ್ಯ, ಅದು ವ್ಯವಹಾರಿಕ ಸತ್ಯ. ಜಾಗೃತಾವಸ್ಥೆಯಲ್ಲಿ ರಜ್ಜು ಏನದಲ್ಲ, ಅದರಿಂದ ಉಂಟಾದ ಸರ್ಪ ಮತ್ತು ಅದರ ಅವಿದ್ಯೆ, ರಜ್ಜುವಿನ ಅಜ್ಞಾನದಿಂದ ಉಂಟಾದ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಸಾಕ್ಷಿ ಚೇತನದ ಅಧಿಷ್ಠಾನವಾಗಿದೆ. ಹೆಂಗ ಅಂದ್ರೆ ಒಂದು ದೃಷ್ಟಾಂತ ಕೊಟ್ಟರು. ಎಂಥದ್ದು? ಸ್ವಪ್ನಾವಸ್ಥೆಯ ದೃಷ್ಟಾಂತ ಕೊಟ್ಟು ಈ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆಯಲ್ಲಿರುವ ಘಟ ಮತ್ತು ಘಟದ ಜ್ಞಾನ ಎರಡಕ್ಕೂ ಸಾಕ್ಷಿ ಚೇತನನೇ ಏನಂದ್ರೆ ಅಧಿಷ್ಠಾನ ಇರುವ ಹಾಗೆ ಈ ಜಾಗೃತಾವಸ್ಥೆಯಲ್ಲಿರುವ ರಜ್ಜುವಿನ ಅವಿದ್ಯೆ, ರಜ್ಜುವಿನ ಅಜ್ಞಾನ ಏನಾಗ್ಯದ? ಸರ್ಪ ಮತ್ತು ಸರ್ಪದ ಜ್ಞಾನ ಆಗ್ಯದ. ಇವೆರಡಕ್ಕೂ ಏನಾಗ್ಯದ? ನಮ್ಮ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಯಾವ ರೀತಿ ಘಟಕ್ಕೂ ಮತ್ತು ಘಟದ ಜ್ಞಾನ ಎರಡಕ್ಕೂ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆಯೋ ಅದೇ ರೀತಿ ಇಲ್ಲಿ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಅದು ಹೇಗೆಂದರೆ, ನಮ್ಮ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಗೆ ಹೋಗಿ ರಜ್ಜುವಿನೊಂದಿಗೆ ಸಂಬಂಧ ಹೊಂದಿ ಇದಮಾಕಾರವಾಗಿದೆಯಲ್ಲ, ಆ ಇದಮಾಕಾರ ವೃತ್ತಿಯಲ್ಲಿ ಇರುವ ಅವಿದ್ಯೆ, ಆ ಅವಿದ್ಯೆಯ ತಮೋಗುಣದ ಭಾಗ ಸರ್ಪವಾಗಿದೆ, ಸತ್ವಗುಣದ ಭಾಗ ಸರ್ಪದ ಜ್ಞಾನವಾಗಿದೆ. ಈ ಎರಡು ಅವ್ರಿಗೆ ಮ್ಯೂಟ್ ಮಾಡ್ಕೊಳಕ್ ಒಬ್ರು ಹೇಳೋರ್ಬೇಕು. ಅದೊಂದು ಸಮಸ್ಯೆ. ಏನ್ ಮಾಡೋದು? ಮಾತಾಡಾಗ ಅಷ್ಟೇ ತೆಗೀರಿ, ಆಮೇಲೆ ಬಂದ್ ಮಾಡ್ರಿ ಅಂದ್ರೆ ಬಂದೇ ಮಾಡಲ್ಲ. ಚಾಲು ಮಾಡೋದು ಒಂದು ಒನ್ವೇ, ಇನ್ನ ಒಂದು ವೇ ಇಲ್ಲ ಹೊರಗ ಆಕ್ಟಿವಿಟಿ. ಏನಾಗ್ಯದ? ಇದಮಾಕಾರ ವೃತ್ತಿಯಲ್ಲಿರುವ ಅವಿದ್ಯೆಯ ತಮೋಗುಣದ ಭಾಗ ಸರ್ಪವಾಗಿದೆ, ಸತ್ವಗುಣದ ಭಾಗ ಸರ್ಪದ ಜ್ಞಾನವಾಗಿದೆ. ಈ ಎರಡೂ ಜ್ಞಾನ ಮತ್ತು ಜ್ಞೇಯ ಎರಡಕ್ಕೂ ಅಧಿಷ್ಠಾನ ಯಾವುದು ಅಂದ್ರೆ ಸಾಕ್ಷಿ ಚೇತನವೇ ಆಗಿದೆ. ಎಲ್ಲದಕ್ಕೂ ಸಾಕ್ಷಿ ಚೇತನವೇ ಜ್ಞಾನ ಅಂದ್ರೆ ಸರ್ಪದ ಜ್ಞಾನ. ಜ್ಞೇಯ ಅಂದ್ರೆ ಸರ್ಪ. ಜ್ಞಾನ ಮತ್ತು ಜ್ಞೇಯ
ಎರಡಕ್ಕೂ ಏನಾಗ್ಯದ? ಅಧಿಷ್ಠಾನ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಎರಡಕ್ಕೂ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಮತ್ತೆ ಪಾಯಿಂಟ್ ನಂಬರ್ 1 ಏನಂತಾರ? ಇದ್ರೊಳಗೆ ಮತ್ತೆ ಪಾಯಿಂಟ್ ಹಾಕಿ ಬರೀತಾರ, ಅಂಕಿಗಳು ಹಾಕಿ ಬರೀತಾರ. 1 ನಂಬರ್ ಏನು? ವೃತ್ತಿಯು ರಜ್ಜು ದೇಶದಲ್ಲಿ ಹೊರಗೆ ಹೋಗಿರುತ್ತದೆ. ಆದ್ದರಿಂದ ವೃತ್ತಿ ಉಪಯುಕ್ತ ಚೇತನವಾದರೂ ಹೊರಗೆ ಇರುತ್ತದೆ. ಹೆಂಗ ನೋಡ್ರಿ, ಒಳಗ ಹೊರಗ ಅಂತ ಹೇಳಕ್ಕೆ ನೀವು ಅನ್ಲಕತ್ತಿರಲ್ಲ. ಅದಕ್ಕ ಒಳಗ ಹೊರಗ ಅಂದ್ರ, ನೀವು ಹೊರಗ ಅಂತಂದ್ರ ಹೊರಗ ಸರ್ಪ ಅದ, ಒಳಗ ಚೇತನ ಅದ, ಅದ್ಯಾಗ ಅಧಿಷ್ಠಾನ ಆಗ್ತದ ಅಂತಂದ್ರ ಚೇತನ ಒಳಗೆ ಕುಂತಿಲ್ಲ. ಅದೇನಾಗ್ಯದ? ವೃತ್ತಿ ಉಪಯುಕ್ತ ಚೇತನದ ರೂಪದಲ್ಲಿ ಹೊರಗೆ ಬಂದದಲ್ಲ. ಹೊರಗೆ ಬಂದಂತ ವೃತ್ತಿ ಉಪಯುಕ್ತ ಚೇತನದೊಳಗಿನ ಅವಿದ್ಯೆನೆ ಮತ್ತೆ ಸರ್ಪಾಕಾರ ಆಗ್ಯದ, ಸರ್ಪದ ಜ್ಞಾನಾಕಾರ ಆಗ್ಯದ. ಹೀಗಾಗಿ ಸರ್ಪಕ್ಕ ಅದೇ ಅಧಿಷ್ಠಾನ. ನಿಮ್ಮ ವೃತ್ತಿ ಉಪಯುಕ್ತ ಚೇತನನೇ ಅಧಿಷ್ಠಾನ, ಸರ್ಪದ ಜ್ಞಾನಕ್ಕೂ ಅದೇ ಅಧಿಷ್ಠಾನ. ಈಗ ಒಳಗ ಹೊರಗ ಅನ್ನೋ ದೋಷನು ಕಾಣಬೇಡ. ಒಳಗಿರೋ ಸಾಕ್ಷಿ ಒಳಗೆ ಕುಂತಿಲ್ಲ. ಆ ಸಾಕ್ಷಿ ವೃತ್ತಿ ಉಪಯುಕ್ತ ಚೇತನದ ಮೂಲಕ ಹೊರಗೆ ಬಂದದ. ಅದನ್ನು ಹೊರಗದ, ಸರ್ಪನು ಹೊರಗದ. ಅದನ್ನು ತಲೆಗಿಟ್ಟುಕೊಳಕ್ ಹೋಗ್ಬೇಡ. ಒಳಗ ಹೊರಗ ಅನ್ನೋದು ಹೇಳ್ತಾರ. ವೃತ್ತಿಯು ರಜ್ಜು ದೇಶದಲ್ಲಿ ಹೊರಗೆ ಹೋಗಿರುತ್ತದೆ. ಆದ್ದರಿಂದ ವೃತ್ತಿ ಉಪಯುಕ್ತ ಚೇತನವಾದರೂ ಹೊರಗೆ ಇದೆ. ಇವ್ರ ಪ್ರಶ್ನೆ ಏನಿತ್ತು? ಒಳಗಿರುವ ಸಾಕ್ಷಿ ಚೇತನ ಹೊರಗಿರುವ ಸರ್ಪಕ್ಕ ಹೆಂಗ್ ಅಧಿಷ್ಠಾನ ಆಗ್ತದ ಅಂತ ಕೇಳಿದ್ದ. ಯಾಕಂದ್ರ ಸರ್ಪ ರಜ್ಜುಗೆ ಅಂಟುಕೊಂಡದ ಅಂತ ತಿಳ್ಕೊಂಡ ನೀವು. ಸರ್ಪ ಯಾರಿಗೆ ಸುತ್ತಕೊಂಡದದು? ರಜ್ಜುಗೆ ಸುತ್ತಕೊಂಡದೋ ನೀವು ಅಂತಃಕರಣಕ್ಕೆ ಸುತ್ತಕೊಂಡದ್ರಿ? ಸುತ್ತಕೊಂಡದು, ಅಲ್ಲಿಗೆ ಸುತ್ತಕೊಂಡದ. ಸುತ್ತಕೊಂಡಕ್ಕೆ ಅದು ರಜ್ಜು ಹಾಕಿದಾಗ ಅದ ಅಂತ ತಿಳ್ಕೊಳಕತ್ತ ನಾವು. ಅದಕ್ಕೆ ಅಲ್ಲಿರೋದು ಒಂದು ತಿಳ್ಕೊಂಡದ್ ಮತ್ತೊಂದು. ಅದಕ್ಕ ಎರಡು ಹೊರಗೆ ಅದಾವ. ಆದ ಕಾರಣ ವೃತ್ತಿ ಉಪಯುಕ್ತ ಚೇತನವು ಸರ್ಪಕ್ಕೆ ಆಶ್ರಯವಾಗುವುದು ಸಂಭವಿಸುತ್ತದೆ. ನಿಮ್ಮ ವೃತ್ತಿ ಉಪಯುಕ್ತ ಚೇತನ ಸರ್ಪಕ್ಕೆ ಆಶ್ರಯ ಆಗ್ಯದ ಮತ್ತು ಸರ್ಪದ ಜ್ಞಾನಕ್ಕೂ ಆಶ್ರಯ ಆಗ್ಯದ. ಹಗ್ಗದ ಅಜ್ಞಾನ ಅಂದ್ರೆ ಒಂದೇ, ಸರ್ಪದ ಜ್ಞಾನ ಅಂದ್ರೆ ಒಂದೇ. ಹೌದಾ ಅಲ್ರಿ? ಎರಡು ಒಂದೇ. ಹಗ್ಗದ ಅಜ್ಞಾನನೇ ಏನಾಗ್ಯದ? ಸರ್ಪದ ಜ್ಞಾನ ಆಗ್ಯದ. ಹಗ್ಗ ಗೊತ್ತಾಗಲಾರ್ದಕ್ಕೆ ಸರ್ಪ ಕಂಡದ ಅಷ್ಟೇ. ತತ್ವದೃಷ್ಟಿಯ ಶಂಕೆ ಏನೆಂದರೆ ಅಂತಃಕರಣ ಒಳಗೆ ಇದೆ, ಸರ್ಪ ಹೊರಗೆ ಇದೆ. ಹೀಗಾಗಿ ಅಂತಃಕರಣ ಉಪಯುಕ್ತ ಚೇತನ ಸರ್ಪಕ್ಕೆ ಅಧಿಷ್ಠಾನ ಸಂಭವಿಸುವುದಿಲ್ಲ ಅಂತಂದಿದ್ದಾರ. ಈಗ ಅಂತಃಕರಣ ಒಳಗಿಲ್ಲಪ್ಪ, ಅದು ವೃತ್ತಿ ಉಪಯುಕ್ತ ಚೇತನದ ಮೂಲಕ ಹೊರಗೆ ಬಂದದ್ದು. ಈಗ ನಿನ್ನ ಸರ್ಪನೂ ಹೊರಗೆ ಅದ, ನಿಮ್ಮ ವೃತ್ತಿನೂ ಹೊರಗೆ ಅದ. ಎರಡು ಹೊರಗಿರೋ ವಸ್ತುಗಳು ಒಂದಕ್ಕೊಂದು ಆಶ್ರಿತ ಆಗದ್ರಾಗ ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿದ. ಅದಕ್ಕೆ ಅವ ಹೌದ್ರಿ ಬರಬರ ಅಂತ ಒಪ್ಕೊಂಡ. ಈಗ ಅದೇ ಅಂತಃಕರಣದ ವೃತ್ತಿಯು ರಜ್ಜು ದೇಶದೊಳಗೆ ಹೋಗಿದೆ. ನಿಮ್ಮ ಅಂತಃಕರಣ ವೃತ್ತಿ ಎಲ್ಲಿ ಹೋಗ್ಯದ? ರಜ್ಜು ದೇಶದ ತನಕ ಹೋಗ್ಯದ. ವೃತ್ತಿಯ ಜೊತೆಗೇನೆ ವೃತ್ತಿಯ ಉಪಯುಕ್ತ ಚೇತನ ಕೂಡ
ಅಂದ್ರೆ ಅಂತಃಕರಣದಿಂದ ಹೊರಗೇ ಬಂದ್ಬಿಟ್ಟದದು ಉಪಯುಕ್ತ ಚೇತನ ಕೂಡ. ಆದ್ದರಿಂದ ಸರ್ಪಕ್ಕೆ ವೃತ್ತಿ ಉಪಯುಕ್ತ ಚೇತನವು ಅಧಿಷ್ಠಾನವಾಗಿದೆ. ಸರ್ಪಕ್ಕೆ ವೃತ್ತಿ ಉಪಯುಕ್ತ ಚೇತನನೇ ಅಧಿಷ್ಠಾನವಾಗಿದೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಾಯ್ತು? ಈಗ ಏನಾಯ್ತು? ಒಳಗಿರುವ ಸಾಕ್ಷಿ ಚೇತನ ಹೊರಗಿರುವ ಸರ್ಪಕ್ಕೆ ಅಧಿಷ್ಠಾನವಾಗಿದೆ ಅಂತ ತಿಳ್ಕೊಂಡ್ರಿ. ಇದೇನು? ಒಳಗಿರುವ ಸಾಕ್ಷಿ ಚೇತನ. ಹೌದಾ? ಮುಂದೆ ಏನಾಯ್ತು? ಪಾಯಿಂಟ್ ನಂಬರ್ 2 ದಾಗ ಏನ್ ಹೇಳ್ತಾರೆ ನೋಡಿ. ಸಾಕ್ಷಿ ಚೇತನ ಒಳಗದ, ಸರ್ಪ ಹೊರಗದ. ಒಳಗಿರೋ ಸಾಕ್ಷಿ ಚೇತನ ಹೊರಗಿರೋ ಸರ್ಪಕ್ಕೆ ಹೆಂಗ್ ಅಧಿಷ್ಠಾನ ಆಗ್ತದಂತಂದ್ರ, ಒಳಗಿರೋ ಸಾಕ್ಷಿ ಚೇತನ ಆ ವೃತ್ತಿ ಮೂಲಕ ಹೊರಗೆ ಬಂದು ವೃತ್ತಿ ಉಪಯುಕ್ತ ಚೇತನ ಆಗಿ ಹೊರಗೆ ಅದ ನಿನ್ ಸಾಕ್ಷಿ ಚೇತನ. ಈಗ ಹೊರಗಿನ ಸಾಕ್ಷಿ ಚೇತನ ಏನಾಗ್ಯದ? ಹೊರಗಿನ ಸರ್ಪಕ್ಕ ಅಧಿಷ್ಠಾನ ಆಗ್ಯದ ಅಂತೇಳಿ ಅದೊಂದು ರೀತಿ ತಿಳುವಳಿಕೆ ನೀಡಿದ್ರು. ಹೌದ್ರಿ, ಬರಬರಿ ಅದ ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 2 ದಾಗ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಎಷ್ಟು ಅಂತಃಕರಣ ಸ್ವರೂಪ ಇರುವುದು, ನಿಮ್ಮ ಅಂತಃಕರಣ ಸ್ವರೂಪ ಎಷ್ಟದ ಅಷ್ಟೇ ಸಾಕ್ಷಿಯ ಸ್ವರೂಪವಿರುತ್ತದೆ. ನಿಮ್ಮ 3.5 ಮೊಳ ಶರೀರ ಎಷ್ಟದ ಅಲ್ಲ ಅಷ್ಟು ಅಂತಃಕರಣವಿರುತ್ತದೆ. ಅದು ಬರ್ಕೋಬೇಕು, ಇದಕ್ಕಿಂತ ಮೊದಲೇ ಬರ್ಕೊಳ್ರಿ. ಎಷ್ಟು ಇದು ಸತ್ಯ ತಿಳ್ಕೊಂಡ್ಬಿಡ್ಬೇಕು ನೀವು. ಎಷ್ಟು ಸ್ಥೂಲ ಶರೀರ ಇರುವುದೋ ಅಷ್ಟೇ ಏನದ ಅಂತಃಕರಣ ಸ್ವರೂಪ ಇರುತ್ತದೆ. ನಿಮ್ ಸ್ಥೂಲ ಶರೀರ ಹಿಡ್ಕೊಂಡೆ ಹೋರಿ. ನಿಮ್ಮ ಸ್ಥೂಲ ಶರೀರ ಎಷ್ಟು ಆದ ಎಷ್ಟು ಸ್ಥೂಲ ಶರೀರ ಸ್ವರೂಪವಿರುವುದೋ, ಸ್ವರೂಪ ಬರ್ಕೋಬೇಕು. ಎಷ್ಟು ಸ್ಥೂಲ ಶರೀರ ಸ್ವರೂಪವಿರುವುದೋ ಅಷ್ಟೇ ಅಂತಃಕರಣ ಸ್ವರೂಪವಿರುತ್ತದೆ. ಇದು ಪಾಯಿಂಟ್ 1ನೇ ವಾಕ್ಯ. ಇದು ಸೆಕೆಂಡ್ ಪಾಯಿಂಟ್ನೊಳಗ. ಮತ್ತೆ ನೆಕ್ಸ್ಟ್ ಏನ್ ಬರೀತೀರಿ? ಎಷ್ಟು ಅಂತಃಕರಣ ಸ್ವರೂಪವಿರುವುದೋ ಎಷ್ಟು ಅಂತಃಕರಣ ಸ್ವರೂಪವಿರುವುದೋ ಅಷ್ಟೇ ಸಾಕ್ಷಿಯ ಸ್ವರೂಪವಿರುತ್ತದೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಸಾಕ್ಷಿ 3 ಸೇಮ್ ಸೈಜ್, ಸೇಮ್ ಶೇಪ್. ಅದರ ಗಾತ್ರ ಮತ್ತು ಆಕಾರ ಒಂದೇ. ಎಷ್ಟೈತೆ ಟೈಮ್? ಎಂಟಾಯ್ತು. ಸಾಕು, ಮುಗಿಸ್ಬಿಡೋಣ. 8 ಮೇಲಾಯ್ತು. ಸಾಕು, ನಾವು ಹೋಗ್ಬೇಕು. ಏನ್ ಮಾಡ್ತೀರಿ? ಮುಗಿಸ್ತೀರಾ? ಇದು ಪಾಯಿಂಟ್ ನಂಬರ್ 2. ಏನ್ ಬರೆದ್ರಿ? ಎಷ್ಟು ಏನ್ ಬರೆದ್ರಿ? ಎಷ್ಟು ಅಂತಃಕರಣ ಸ್ವರೂಪ ಇರುವುದು ಅಷ್ಟೇ ಸಾಕ್ಷಿ ಸ್ವರೂಪ ಇರುತ್ತದೆ. ಅದರಷ್ಟೇ ಸಾಕ್ಷಿ ಸ್ವರೂಪ ಇರುತ್ತದೆ. ಅಂತಃಕರಣ ಸ್ವರೂಪ ಎಷ್ಟಿರ್ತದೋ ಅಷ್ಟೇ ಸಾಕ್ಷಿ ಸ್ವರೂಪ ಇರುತ್ತದೆ ಅಂತ ಬರ್ತದೆ. ಅದಕ್ಕಿಂತ ಮೊದಲೊಂದು ಹೇಳಿದ್ನಲ್ಲ, ಎಷ್ಟು ನಿಮ್ಮ ಸ್ಥೂಲ ಶರೀರ ಸ್ವರೂಪವಿರುತ್ತದೆಯೋ ಅಷ್ಟೇ ಅಂತಃಕರಣ ಸ್ವರೂಪವಿರುತ್ತದೆ. ನಮ್ಗೆ ಹಾಕ್ಬಿಟ್ರಲ್ಲ. ಎಷ್ಟು ಸ್ಥೂಲ ಶರೀರ ಇರುವುದೋ ಅಷ್ಟೇ ಅಂತಃಕರಣ ಬರ್ಕೊಂಡಿಲ್ಲ. ನೀವು ಬರೀ ಬಾಯಿಲ ಹೇಳಕತ್ತೀರಿ. ಸ್ಥೂಲ ಶರೀರ ಸ್ವರೂಪ ಇರುವುದು ಎಷ್ಟು ಸ್ಥೂಲ ಶರೀರ ಸ್ವರೂಪವಿರುವುದು ಅಷ್ಟೇ ಅಂತ
ಅಂತಃಕರಣ ಸ್ವರೂಪವಿರುತ್ತದೆ ಒಂದನೇ ವಾಕ್ಯ. ಎರಡನೇ ವಾಕ್ಯ ಏನ್ ಮಾಡಬೇಕು? ಎಷ್ಟು ಅಂತಃಕರಣ ಸ್ವರೂಪವಿರುವುದು ಅಷ್ಟೇ ಸಾಕ್ಷಿಯ ಸ್ವರೂಪವಿರುತ್ತದೆ. ಇದು ಎರಡನೇ ವಾಕ್ಯ. ಈ ಎರಡು ವಾಕ್ಯ ಸ್ಪಷ್ಟವಾಗಿ ನಿಮಗೆ ಬರಬೇಕು. ಇದು ವೇದಾಂತ ಸಿದ್ಧಾಂತ, ವೇದ ಸಮ್ಮತವಾದ ಸಿದ್ಧಾಂತ. ಅದೇ ಎಷ್ಟು ಸ್ಥೂಲ ಶರೀರ ಸ್ವರೂಪವಿರುತ್ತದೆಯೋ ಅಷ್ಟೇ ಅಂತಃಕರಣ ಸ್ವರೂಪವಿರುತ್ತದೆ. ಒಂದನೇ ವಾಕ್ಯ. ಅದರ ಕೆಳಗೇನದ ಎಷ್ಟು ಅಂತಃಕರಣ ಸ್ವರೂಪವಿರುತ್ತದೆಯೋ ಅಷ್ಟೇ ಸಾಕ್ಷಿ ಸ್ವರೂಪವಿರುತ್ತದೆ. ಇದು ಎರಡನೇ ವಾಕ್ಯ. ಪಾಯಿಂಟ್ ನಂಬರ್ 2. ಒಂದನೇ ಪಾಯಿಂಟ್, ನೀವು ಯಾರಿಗಾರ ಸರಿಯಾಗಿ ಬರ್ಕೊಳ್ಳಕ್ ಬರ್ತದ ಇಲ್ಲ? ಮೂರ್ ಸಾರಿ ಹೇಳಕ್ ನೀವು ಏನು ಹೆಂಗಿದು? ಏನು ಸ್ಥೂಲ ಶರೀರ ಎಷ್ಟು ಇರ್ತದೋ ಅಷ್ಟು ಅಂತಃಕರಣ ಇರ್ತದ, ಎಷ್ಟು ಅಂತಃಕರಣ ಇರ್ತದೋ ಅದಕ್ಕೆ ಸಾಕ್ಷಿ ಅಂತ ಹೇಳಲ್ಲ. ಇದನ್ನ ಎಷ್ಟು ಸರಿ ಹೇಳ್ಬೇಕು ನಾವು? ಬರ್ಕೊಂಡು ಯಾಕೆ ಗಪ್ ಕುಂದಿರ್ತೀರಿ? ಹೇಳ್ರಿ, ಯಾರು ಹಿಂದೆ ಬಿದ್ದಾರ ಅವ್ರಿಗೆ ಹೇಳಿ ಬರ್ತೀರಿ ಒಂದಿಷ್ಟು. ಎಷ್ಟು ಸ್ಥೂಲ ಶರೀರ ಸ್ವರೂಪವಿದೆಯೋ ಅಷ್ಟೇ ಅಂತಃಕರಣ ಸ್ವರೂಪ ಇರ್ತದೆ. ಒಂದೇ ಸೆಂಟೆನ್ಸ್. ಎರಡನೇದು ಎಷ್ಟು ಅಂತಃಕರಣ ಸ್ವರೂಪ ಇರೋದು ಅಷ್ಟೇ ಸಾಕ್ಷಿ ಸ್ವರೂಪ ಇರುತ್ತದೆ. ಇಷ್ಟು ಬರ್ಕೊಳಕ್ಕಾಗಲ್ಲ. 2-3 ಪಾಯಿಂಟ್. ಸ್ಥೂಲ ಶರೀರ ಒಳಗಿರೋದು, ಸೂಕ್ಷ್ಮ ಶರೀರ ಅದರೊಳಗಿರೋದು ಸಾಕ್ಷಿ. ಅವು ಮೂರು ಒಂದೇ ಗಾತ್ರ ಇರ್ತವಂತ ಹೇಳಾರಲ್ಲ. ಇದು ವೇದ ಸಮ್ಮತವಾದದ್ದು. ಇದು ವೇದಾಂತ ಸಿದ್ಧಾಂತ, ಉಪನಿಷತ್ ಸಮ್ಮತವಾದದ್ದು. ಅದು ಸಾಕ್ಷಿ ಬ್ರಹ್ಮ ಆತ್ಮ ಎಲ್ಲದಂದ್ರೆ ಹಣೆಗದ ಅಲ್ಲೆದ ಇಲ್ಲದ ಸೇನೆನ ಹೇಳ್ತಿರ್ತಾರಲ್ಲ, ಅವು ವೇದ ಸಮ್ಮತವಾದ ವಿಚಾರಗಳಲ್ಲ. ಅಂತವೆಲ್ಲರೂ ಹೇಳ್ತಿದ್ರಂತಂದ್ರ ಅವುಗಳನ್ನ ನಂಬಬಾರದು. ಅಂತವ್ ಹೇಳೋರಿಗೆ ದೂರ ಇಡಬೇಕು. ಯಾಕಂತಂದ್ರ ವೇದ ಸಮ್ಮತವಾದ ವಿಚಾರ ಅಲ್ಲ, ಆಧಾರ ಇಲ್ಲದ ಮಾತುಗಳು. ಪ್ರಸಾದ್ ತಗೋರ ಒಂದು ಆರ್ಲೆ ಬಿಸ್ಕಿಟ್ ಕೊಡಾಗ ಹಿಂಗ ಹಣಿ ಮಾರಿ ನೋಡ್ತಿರ್ತಾರ. ಏನ್ ಹಿಂಗ್ಯಾಕ್ ಮಾರಿ ನೋಡಿ ಕೊಡ್ತಾರ ಅಂದ್ರ ಆ ಹಣಿ ಒಳಗೆ ಆತ್ಮ ಅದಂತ ಆ ಆತ್ಮ ನೋಡಿಕೆ ಬಿಸ್ಕಿಟ್ ಕೊಡ್ತಾರ. ಹಣಿ ಒಳಗೆ ಅದ, ಯಾಕ ಹಿಂಬುಡ್ದಾಗ ಇಲ್ಲ ಅಲ್ಲಿ ಸಾಕ್ಷಿ. ಲೆಕ್ಕ ಹೊಡೆದವೇನಲ್ಲಿ ಲೆಕ್ಕ ಹೊಡೆದವನ್ ಬಲ್ಲಿನೂ ಸಾಕ್ಷಿ ಇರ್ತದ ಇಲ್ಲ. ವೇದಾಂತ ಸಿದ್ಧಾಂತವಾದ ವಿಚಾರಗಳನ್ನ ನಾವು ಯಾರು ಮಾತಾಡ್ತಾರೆ ಅಂತವ್ರ ಜೊತೆಗೆ ಇರಬೇಕು. ಆಧಾರ ಇಲ್ಲದ ಮಾತುಗಳು ಆಡೋರ ಜೊತೆಗೆ ಇರಬಾರ್ದು. ಯಾಕಂದ್ರೆ ಅವಕ್ಕೂ ದೃಷ್ಟಾಂತಗಳು ಕೊಡ್ತಾರೆ, ಇವಕ್ಕೂ ದೃಷ್ಟಾಂತ ಕೊಡ್ತಾರೆ. ಆದ್ರೆ ನಮ್ಮ ಮೂಲ ಆಧಾರ ವೇದ ಸಮ್ಮತ, ಉಪನಿಷತ್ ಸಮ್ಮತ. ಅದಕ್ಕೆ ಅಂತಃಕರಣವು ಎಷ್ಟು ದೇಶದಲ್ಲಿರುತ್ತದೆಯೋ ಅಷ್ಟು ದೇಶದಲ್ಲಿ ಚೇತನ ಮಾತ್ರ ಏನದಲ್ಲ ಅದಕ್ಕೆ ಸಾಕ್ಷಿ ಚೇತನ ಎನ್ನುತ್ತಾರೆ. ಉಪಯುಕ್ತ ಚೇತನ ಎಂದು ಹೇಳಲಾಗುತ್ತದೆ. ಅಂತಃಕರಣವು ಎಷ್ಟು ದೇಶದಲ್ಲಿರುತ್ತದೋ ಮುಂದ ಏನೇನು ಬಂದ್ರಿ? ಎಷ್ಟು ಸ್ಥೂಲ ಶರೀರವಿರುತ್ತದೆಯೋ, ಸ್ಥೂಲ ಶರೀರದ ಸ್ವರೂಪವಿರುತ್ತದೆಯೋ ಅಷ್ಟೇ ಅಂತಃಕರಣ ಸ್ವರೂಪವಿರುತ್ತದೆ. ಒಂದನೇ ವಾಕ್ಯ. ಎಷ್ಟು ಅಂತಃಕರಣ ಸ್ವರೂಪವಿರುತ್ತದೆಯೋ ಅಷ್ಟೇ ಸಾಕ್ಷಿಯ ಸ್ವರೂಪವಿರುತ್ತದೆ. ಎರಡನೇ ವಾಕ್ಯ. ಮುಂದೆ ಮೂರನೇ ವಾಕ್ಯ. ಅಂತಃಕರಣವು ಎಷ್ಟು ದೇಶದಲ್ಲಿರುತ್ತದೋ, ಅಂತಃಕರಣವು ಎಷ್ಟು ದೇಶದಲ್ಲಿರುತ್ತದೋ, ಎಷ್ಟು ಸೈಜ್ ಅದಪ್ಪ ನಿಮ್ಮ ಅಂತಃಕರಣ, ಅಷ್ಟು ದೇಶದಲ್ಲಿರುವ ಚೇತನ ಮಾತ್ರ ಅಷ್ಟು ದೇಶದಲ್ಲಿರುವ ಚೇತನ ಮಾತ್ರ. ಚೇತನ ಏನದ? ಜಗದಗಲ ಮುಗಿಲಗಲ ಅದ. ಆದ್ರೆ ನಿಮ್ಮ ಅಂತಃಕರಣ ಎಷ್ಟು ಸೈಜ್ ಅದ ಅಷ್ಟು ಸೈಜ್ ನಲ್ಲಿರುವ ಚೇತನ ಮಾತ್ರ. ಅದಕ್ಕೇನಂತಾರ? ಸಾಕ್ಷಿ ಚೇತನ ಅಥವಾ ಅಂತಃಕರಣ ಉಪಯುಕ್ತ ಚೇತನ ಎಂದು ಹೇಳಲಾಗುತ್ತದೆ. ಇದು ಮೂರನೇ ವಾಕ್ಯ. ಅಂತಃಕರಣವು ಎಷ್ಟು ದೇಶದಲ್ಲಿರುತ್ತದೋ ಅಷ್ಟು ದೇಶದಲ್ಲಿರುವ ಚೇತನ ಮಾತ್ರಕ್ಕೆ ಅದು ಸಾಕ್ಷಿ ಚೇತನ
ಅಂತಃಕರಣ ಉಪಯುಕ್ತ ಚೇತನ ಎಂದು ಹೇಳುತ್ತಾರೆ. ಅದನ್ನು ಬರ್ಕೋಬೇಕು. ಚೇತನ ಮಾತ್ರಕ್ಕೆ ಅದನ್ನು ಸಾಕ್ಷಿ ಚೇತನ ಅಥವಾ ಅಂತಃಕರಣ ಉಪಯುಕ್ತ ಚೇತನ ಎಂದು ಹೇಳಲಾಗುತ್ತದೆ. ಶರೀರದೊಳಗೆ ಯಾವ ಅಂತಃಕರಣವಿರುವುದೋ, ಮುಂದಿನ ವಾಕ್ಯ ಇದು ಬರ್ಕೊಂಡ್ರೆ, ಇದು ಅಂತಃಕರಣವು ಎಷ್ಟು ದೇಶದಲ್ಲಿರುತ್ತದೆಯೋ ಏನ್ ಬರ್ಕೊಂಡ್ರಿ? ಇವೆಲ್ಲ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ವಾಕ್ಯಗಳಿವು, ಗುರುವಾಕ್ಯ. ಅಂತಃಕರಣವು ಎಷ್ಟು ದೇಶದಲ್ಲಿರುತ್ತದೋ ಅಷ್ಟು ದೇಶದಲ್ಲಿರುವ ಚೇತನ ಮಾತ್ರಕ್ಕೆ ಅದನ್ನು ಸಾಕ್ಷಿ ಚೇತನ ಅಥವಾ ಅಂತಃಕರಣ ಉಪಯುಕ್ತ ಚೇತನ ಎನ್ನುತ್ತಾರೆ. ರೈಟ್, ಗುಡ್. ನೆಕ್ಸ್ಟ್ ಮುಂದಿನ ವಾಕ್ಯ. ಶರೀರದೊಳಗೆ ಯಾವ ಅಂತಃಕರಣವಿರುವುದೋ ಅದುವೇ ವೃತ್ತಿ ಸ್ವರೂಪ ಪರಿಣಾಮವನ್ನು ಹೊಂದುತ್ತದೆ. ನಿಮ್ಮ ಒಳಗಿರುವಂತ ಪಿಂಡಾಂಡದ ಒಳಗಿರುವಂತ ಏನದ ಅಂತಃಕರಣ ಏನದಲ್ಲ, ಅದೇ ಏನಾಗ್ತದ, ವೃತ್ತಿ ಸ್ವರೂಪವಾಗಿ ಪರಿಣಾಮ ಹೊಂದಿ ಹೊರಗೆ ಬರ್ತದ. ವೃತ್ತಿ ಹೊರಗೆ ಬಂದಾಗ ವೃತ್ತಿ ಅನಿಸ್ಕೊತದ, ಒಳಗ ಅಂತಃಕರಣ ಅನಿಸ್ಕೊತದ. ಇದು ಎಷ್ಟು ಬಿಡಿಸಿ ಬರ್ದಾರ ನೋಡ್ರಿ. ಶರೀರದೊಳಗೆ ಯಾವ ಅಂತಃಕರಣವಿರುವುದೋ ಅದುವೇ ವೃತ್ತಿ ಸ್ವರೂಪ ಪರಿಣಾಮವನ್ನು ಹೊಂದುತ್ತದೆ. ಅಂದ್ರೇನು? ಹೊರಗೆ ಬಂದು ವೃತ್ತಿ ಅನಿಸ್ಕೊತದ. ಶರೀರದೊಳಗೆ ಯಾವ ಅಂತಃಕರಣವಿರುವುದೋ ಅದುವೇ ವೃತ್ತಿ ಸ್ವರೂಪ ಪರಿಣಾಮವನ್ನು ಹೊಂದುತ್ತದೆ. ವೃತ್ತಿ ಅಂದ್ರೆ ಹೊರಗೆ ಬಂದಾಗ ವೃತ್ತಿ ಅನಿಸ್ಕೊತದ, ಒಳಗಿದ್ದಾಗ ಏನ್ ಮಾಡ್ತದ, ಅಂತಃಕರಣ ಅನಿಸ್ಕೊತದ ಅಂತಿದ್ರ ಅರ್ಥ. ಆದ್ದರಿಂದ ವೃತ್ತಿ ಎಂದರೆ ಅಂತಃಕರಣದ ಪರಿಣಾಮವೇ ಆಗಿದೆ. ಆದ್ದರಿಂದ ವೃತ್ತಿ ಎಂದರೆ ಅಂತಃಕರಣದ ಪರಿಣಾಮವೇ ಆಗಿದೆ. ಹೀಗಾಗಿ ಏನಾಗ್ಯದ, ಆ ವೃತ್ತಿಯಲ್ಲಿನ ಉಪಯುಕ್ತ ಚೇತನವೇ ಅಂತಃಕರಣದಲ್ಲಿನ ಸಾಕ್ಷಿ ಚೇತನವೂ ಆಗಿದೆ. ಆ ವೃತ್ತಿಯಲ್ಲಿನ ಉಪಯುಕ್ತ ಚೇತನವೇ ಅಂತಃಕರಣದ ಸಾಕ್ಷಿ ಚೇತನವೂ ಆಗಿದೆ. ಬರೇ ಅಂತಃಕರಣ ವೃತ್ತಿ ಎರಡೇ ಅದಾವೇನು? ಅದ್ರ ಜೊತೆಗೆ ಚೇತನ ಅದ ಇಲ್ಲ? ಅಂತಃಕರಣದೊಳಗಿರುವ ಉಪಯುಕ್ತ ಚೇತನನೇ ಏನಾಗಿದೆ, ಹೊರಗ ವೃತ್ತಿಯಲ್ಲಿರುವ ಉಪಯುಕ್ತ ಚೇತನ ಆಗಿದೆ. ಅಂತಃಕರಣದಲ್ಲಿರುವ ಸಾಕ್ಷಿ ಚೇತನವೇ ಹೊರಗ ವೃತ್ತಿಯಲ್ಲಿರುವ ಉಪಯುಕ್ತ ಚೇತನ ಆಗ್ಯದ. ಒಳಗಿದ್ದಾಗ ಅಂತಃಕರಣ ಅನಿಸ್ಕೊಂಡದ, ಹೊರಗೆ ಬಂದಾಗ ವೃತ್ತಿ ಅನಿಸ್ಕೊಂಡದ. ಮತ್ತ ಒಳಗ ಅಂತಃಕರಣದೊಳಗೆ ಏನದ, ಸಾಕ್ಷಿ ಚೇತನ ಅದ. ಅದೇ ಚೇತನ ಹೊರಗೆ ಬಂದ ವೃತ್ತಿ ಒಳಗೆ ಏನಾಗ್ಯದ, ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊಂಡದ. ಅಂತಃಕರಣದ ಉಪಯುಕ್ತ ಚೇತನಕ್ಕೂ ಸಾಕ್ಷಿ ಎನ್ನುತ್ತಾರೆ ಮತ್ತು ವೃತ್ತಿ ಉಪಯುಕ್ತ ಚೇತನಕ್ಕೂ ಸಾಕ್ಷಿಯೇ ಎನ್ನುತ್ತಾರೆ. ಈ ರೀತಿಯಾಗಿ ಅಂತ ಬರ್ಕೋಬೇಕು. ಏನ್ ಬರುದ್ರಿ? ಶರೀರದೊಳಗೆ ಯಾವ ಅಂತಃಕರಣವಿರುವುದೋ ಅದುವೇ ಏನಾಗ್ಯದ, ಹೊರಗೆ ಬಂದು ಏನಾಗ್ಯದ, ವೃತ್ತಿ ಸ್ವರೂಪ ಪರಿಣಾಮ ಹೊಂದದ. ಒಳಗಿರೋದು ಅಂತಃಕರಣನೇ ಹೊರಗೆ ಬಂದು ವೃತ್ತಿ ಸ್ವರೂಪ ಪರಿಣಾಮವನ್ನು ಹೊಂದುತ್ತದೆ. ಆದ್ದರಿಂದ ವೃತ್ತಿ ಎಂದರೆ
ಅಂತಃಕರಣದ ಪರಿಣಾಮವೇ ಆಗಿದೆ. ಹೀಗಾಗಿ ವೃತ್ತಿ ಉಪಯುತ ಚೇತನವೇ ಸಾಕ್ಷಿ ಚೇತನವೂ ಆಗಿದೆ. ಅದರಲ್ಲಿರುವ ಇದನ್ನೇ ಸಾಕ್ಷಿ ಚೇತನ ಆಗಿದೆ. ಹೀಗಾಗಿ ಈ ರೀತಿಯಾಗಿ ಅಂತಃಕರಣ ಉಪಯುತ ಚೇತನಕ್ಕೂ ಸಾಕ್ಷಿ ಎನ್ನಬಹುದು ಮತ್ತು ವೃತ್ತಿ ಉಪಯುತ ಚೇತನಕ್ಕೂ ಸಾಕ್ಷಿ ಎನ್ನಬಹುದು. ಏನ್ ತಪ್ಪೇನಲ್ಲ. ಅದಕ್ಕೂ ಸಾಕ್ಷಿ ಅನ್ಬಹುದು, ಇದಕ್ಕೂ ಸಾಕ್ಷಿ ಅನ್ಬಹುದು. ಉಪಾಧಿ ಮೂಲಕ ಅಷ್ಟ ಬೇರೆ ಆಗಿದೆ. ಎರಡಕ್ಕೂ ಸಾಕ್ಷಿ ಅನ್ನಬಹುದು. ಆದ ಕಾರಣ ಸರ್ಪದ ಜ್ಞಾನಕ್ಕೆ ಸಾಕ್ಷಿ ಉಪಯುತ ಚೇತನವು ಆದ ಕಾರಣ ಸರ್ಪದ ಜ್ಞಾನಕ್ಕೆ ಸಾಕ್ಷಿ ಉಪಯುತ ಚೇತನವು ಅಧಿಷ್ಠಾನ ಅಂದ್ರೆ ಆಶ್ರಯವಾಗುವುದು ಸಂಭವಿಸುತ್ತದೆ. ಆದ್ದರಿಂದ ಸರ್ಪದ ಜ್ಞಾನಕ್ಕೆ ಸಾಕ್ಷಿ ಉಪಯುತ ಚೇತನ. ಯಾವ ಸಾಕ್ಷಿ? ಸರ್ಪದ ಜ್ಞಾನ ಒಳಗದ. ಆದ ಕಾರಣ ಇಲ್ಲೇನು ಹೇಳ್ಬೇಕಾಗಿದೆ ಸೂಕ್ಷ್ಮವಾಗಿ, ಒಳಗಿರುವ ಸರ್ಪದ ಜ್ಞಾನಕ್ಕೆ ಹೊರಗೆ ಇರುವ ಯಾವುದು ಉಪಯುತ ಚೇತನದ ಸಾಕ್ಷಿ ಹೊರಗಿಂದು ಅದಕ್ಕೆ ಸಾಕ್ಷಿನೇ ಅಂದರವರು. ಎದರದು? ವೃತ್ತಿ ಉಪಯುತ ಚೇತನದ ಸಾಕ್ಷಿ. ಇದು ಈಗ ಹೇಳೋದು ಹೊರಗೆ ಇರುವ ವೃತ್ತಿ ಉಪಹಿತ ಚೇತನ ಸಾಕ್ಷಿಯು ಏನಾಗಿದೆ? ಅಧಿಷ್ಠಾನವಾಗುವುದು ಸಂಭವಿಸುತ್ತದೆ. ಒಳಗಿನ ಜ್ಞಾನಕ್ಕ ಹೊರಗಿನ ಉಪಯುತ ಚೇತನ, ಹೊರಗಿನ ಸರ್ಪಕ್ಕ ಒಳಗಿಂದ ಉಪಯುತ ಚೇತನ ಎರಡು ಕ್ರಾಸ್ ಮಾಡ್ಲಕತ್ತಾರ ಈಗ ಅವರು. ಇದನ್ನ ಸ್ಪಷ್ಟವಾಗಿ ನಾಳೆ ಹೇಳೋಣ. ಟೈಮ್ ಆಯ್ತು, ಬಹಳ ಟೈಮ್ ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ಮುಂದೆ ಏನ್ ಮಾಡ್ತೀರಿ ನೋಡ್ರಿ.